ಎಲ್ಲರಿಗೂ ಶರಣು. ಇವತ್ತು ನಾವು ಕನ್ನಡ ಜನರ ಮಧ್ಯೆ ದ್ರಾವಿಡತೆನ ಹರಡೋದಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಅಂಥ ಒಬ್ಬರು ಮಹಾನ್ ವ್ಯಕ್ತಿನ ಇವತ್ತು ನಾವು ಪರಿಚಯ ಮಾಡ್ತಾಯಿದ್ದೀವಿ. ಮತ್ತು ಅವ್ರ ಜೊತೆ ಒಂದು ಮಾತುಕತೆ. ಏನು ಇವರು ಮಾಡಿರುವಂಥ ಕೆಲಸ ಅಂತಂದರೆ, ಕನ್ನಡಿಗರು ದ್ರಾವಿಡರೇ ಅನ್ನುವಂಥ ಪುಸ್ತಕನ ಬರೆದಿದ್ದಾರೆ. ಇದು ಸುಮಾರು 2012ರಲ್ಲೇ ಬಿಡುಗಡೆ ಆಗಿ. ಇವರು HS ರಾಜ್ ಅಂತ, ಹೆಗ್ಗೆರೆ ರಾಜ್ ಅಂತ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಆದರೆ ಇವರು ತುಂಬ ವರ್ಷ ಅಮೇರಿಕಾದಲ್ಲಿ ಇದ್ರಂತೆ, ಇಂಜಿನಿಯರ್ ಇವರು. ಆದ್ರೂ ಕೂಡ ಇವರ ಕಾಲೇಜು ದಿನಗಳಲ್ಲಿ ಇವ್ರಿಗೆ ಅರಿವು ಬಂದಿದ್ದು ನಾವು ಕೂಡ ದ್ರಾವಿಡ್ರೆ ಅಂತ. ಅದನ್ನು ಇನ್ನೂ ಕೂಡ ಕಾಪಿಟ್ಕೊಂಡು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಅವೇರ್ನೆಸ್ನ ಮೂಡಿಸ್ತಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕಂತಂದರೆ, ನನಗೆ ನಾವು ದ್ರಾವಿಡ್ರು ಅಂತ ಅರಿವು ಬಂದ ಮೇಲೆ, ಈ ಪುಸ್ತಕ ನೋಡಿದ್ಮೇಲೆ ನನಗೆ ಆ ಒಂದು ಅರಿವು ಇನ್ನೂ ಗಟ್ಟಿಯಾಯಿತು ಅಂತಲೇ ಹೇಳಬೇಕು. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಬರಮಾಡ್ಕೊಳ್ತಿದ್ದೀವಿ. ಈ ಭಾಳ ಖುಷಿಯಾಗಿದ್ದೇನಂತಂದರೆ, ಕನ್ನಡಿಗರು ದ್ರಾವಿಡರೇ ಅನ್ನುವಂಥ ಪುಸ್ತಕ ಬರೆದಿದ್ದಲ್ದೇ ಈ ಸಂಸ್ಕೃತದ ಆಲ್ಫಾಬೆಟ್ಗಳನ್ನ, ಅಂದರೆ ಆ ಅಕ್ಷರಗಳನ್ನ ನೀವು ಕೈಬಿಟ್ಟು ಒಂದು ಹೊಸ ಬರಹದಲ್ಲಿ ಬರೆದಿದ್ದೀರಿ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೋಬೋದಾ ಸರ್? ಮಾಡ್ಬೋದು, ಅವಶ್ಯವಾಗಿ ಮಾಡ್ಕೊಬೋದು. ನೀವು ನನ್ನ ಈ ಸಂದರ್ಶನ ಕರೆದಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ನಾನು ಅದಕ್ಕೆ ಋಣಿಯಾಗಿದ್ದೀನಿ. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಬರಹಗಾರ. ನಾನು ಕಂಪ್ಯೂಟರ್ ಸಾಫ್ಟ್ವೇರ್ ಬರಿತಾ ಇದ್ದೆ. ಅಮೇರಿಕಕ್ಕೆ ಹೆಚ್ಚಿನ ಓದಿಗೆ ಅಂತ ಹೋದೆ. ನಾನು ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ತೊಗೊಂಡಾದ್ಮೇಲೆ ಅಲ್ಲೇ ಕೆಲಸ ಹುಡ್ಕೊಂಡು ಅಲ್ಲೇ ಈ ಕೆಲಸ ಮಾಡ್ಕೊಂಡಿದ್ದೆ ಸುಮಾರು ವರ್ಷ. ಒಂದು 27 ವರ್ಷ ಒಟ್ಟು ಅಮೇರಿಕಾದಲ್ಲಿದ್ದೆ ನಾನು. ಅದಾದಮೇಲೆ ಅದು ಕೆಲಸ ಮಾಡ್ತಿರ್ಬೇಕಾದ್ರೂ ಅಷ್ಟೇ ನನಗೆ ಈ ದ್ರಾವಿಡ ಅನ್ನೋದು ಐಡಿಯಾ ಮೊದಲೇ ಇತ್ತು. ನನಗೆ ಅಮೇರಿಕಾಗೆ ಹೋಗೋದಕ್ಕಿಂತ ಮುಂಚೆನೇ 1980 ಸುತ್ತಮುತ್ತನೇ ನನಗೆ ಪುಸ್ತಕಗಳನ್ನು ಓದಿ ಜನಗಳು ನಾನೇ ನೋಡಿ ಕಣ್ಣಾರೆ ನನಗೆ ಈ ದ್ರಾವಿಡ ಅಂದರೆ ಏನು ಅನ್ನೋ ಒಂದು ಅರಿವು ನನಗೆ ಆಗಲೇ ಇತ್ತು. ಸೊ ದ್ರಾವಿಡ ವಿಷಯದಲ್ಲಿ ನಾನು ಅಮೇರಿಕಾದಲ್ಲಿದ್ದಾಗಲೂ ಕೂಡ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅಧ್ಯಯನ ಮಾಡ್ತಾನೇ ಇದ್ದೆ. ನಾನು ಒಲವು ನನಗೆ ಹೋಗಲೇ ಇಲ್ಲ ಯಾವತ್ತು. ಸೊ ಅದನ್ನು ಮಾಡಿದ ಮೇಲೆ ನಾನು ಹಲವಾರು ವರ್ಷ ಅಲ್ಲಿದ್ದಾದಮೇಲೆ ನಾನು ವಾಪಸ್ ಬಂದೆ ಇಲ್ಲಿಗೆ. ಬಂದ ಮೇಲೆ ಆ ದ್ರಾವಿಡ ಅರಿವನ್ನು ನಾನು ಏನು ಪಡ್ಕೊಂಡಿದ್ನೋ ಅದನ್ನು ಜನಸಾಮಾನ್ಯರಿಗೆ ಇದು ತಲುಪೋ ಹಾಗೆ ಅವ್ರ ಭಾಷೆಯಲ್ಲಿ ಭಾಳ ಸರಳವಾದ ಕನ್ನಡದಲ್ಲಿ ಎಲ್ಲ ಒಂದು ಕಡೆ ಸೇರಿಸಿ ಬರೆಯೋಣ ಅಂತೇಳ್ಬಿಟ್ಟು, ಭಾಳ ಸಂಕ್ಷಿಪ್ತವಾಗಿ ಬರೆದು ಅವರಿಗೆ ತಲುಪೋ ಮಾಡೋಣ ಅಂತೇಳ್ಬಿಟ್ಟು ನಾನು ಈ ಕೆಲಸ ಕೈಗೆತ್ಕೊಂಡೆ. ಅದನ್ನ ಹಾಗೆ ಈಗ ನೀವು 1980 ಅಂದರೆ ಆಗ ನಿಮ್ಮ ಕಾಲೇಜಿನ ದಿನಗಳು. ಹೌದು. ನೀವು ಇಂಜಿನಿಯರ್ ಅಂತ ಹೇಳ್ತೀರಿ. ಹೌದು. ನಿಮಗೆ ಇದು ದ್ರಾವಿಡ ಅಂತಂತಂದರೆ ಇದೊಂದು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ಭಾಷೆಗೆ ಸಂಬಂಧಪಟ್ಟಿದ್ದು, ಓದ್ತಾ ಇದ್ದದ್ದು ಇಂಜಿನಿಯರಿಂಗು. ಯಾವ ರೀತಿ ನಿಮಗೆ ಯಾವುದು ಏನಾದರೂ ಪರ್ಟಿಕ್ಯುಲರ್ ನೆನಪಿದೆಯಾ? ಅಲ್ಲಿ ನಾನು ಇದನ್ನು ಓದಿದ ಮೇಲೆ ನನಗೆ ಇದು ಗೊತ್ತಾಯಿತು ಅಂತ. ಇದು ಹೇಗಾಯಿತು ಅಂತಂದರೆ, ನನಗೆ ಯಾವುದೋ ಒಂದು ಘಟನೆಯಿಂದ ನನಗೆ ಬಂದದ್ದಲ್ಲ ಇದು. ನನಗೆ ಮೊದಲಿಂದಲೂ ಭಾಷೆಗಳ ಬಗ್ಗೆ ತುಂಬ ಒಲವು. ನನಗೆ ಕನ್ನಡ ಆಗಲಿ ಬೇರೆ ಯಾವುದಾದ್ರು ಇಂಗ್ಲೀಷ್ ಆದರೂ ಆಗಲಿ ಯಾವ ಭಾಷೆಗಳನ್ನು ಕಲಿತಿದ್ವೋ ಆ ಭಾಷೆಗಳ ಕಡೆ ಒಲವು ಜಾಸ್ತಿ. ನಾನು ಕನ್ನಡದ ಬಗ್ಗೆ ಹೆಚ್ಚು ಓದೋಕ್ಕೆ ಶುರು ಮಾಡಿದೆ. ಸೊ ಅದು ಓದ್ತಾ ನನಗೆ ಗೊತ್ತಾಯಿತು ಕನ್ನಡ ಯಾವ ವರ್ಗಕ್ಕೆ ಸೇರಿದ ಭಾಷೆ, ಯಾವ ಕುಟುಂಬಕ್ಕೆ ಸೇರಿದ ಭಾಷೆ, ಆಮೇಲೆ ಕನ್ನಡದಲ್ಲಿರೋ ಪದಗಳು ಹೇಗಿದ್ದಾವೆ, ಕನ್ನಡದ ಸಾಹಿತ್ಯದಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗಿದೆ, ಹೇಗೆ ನಡ್ಕೊಂಡು ಬಂದಿದೆ, ಇದೆಲ್ಲ ನನಗೆ ಸಹಜವಾಗಿ ಆಸಕ್ತಿ ಇದ್ದಿದ್ದರಿಂದ ಇದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡೆ. ಇದೆಲ್ಲ ನೋಡಿದ ಮೇಲೆ ನನಗನ್ನಿಸ್ತಿದ್ದು ದ್ರಾವಿಡ ಅಂದರೆ ಏನು, ದ್ರಾವಿಡ ಕುಟುಂಬಕ್ಕೆ ಸೇರಿದೆ ಕನ್ನಡ, ಹಾಗಾದರೆ ದ್ರಾವಿಡ ಅಂದರೆ ಏನು, ಆ ವಿಷಯದ ಬಗ್ಗೆ ಹೆಚ್ಚಿಗೆ ಓದಲಿಕ್ಕೆ ಶುರು ಮಾಡಿದೆ. ಅದು ಓದಲಿಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಾಯಿತು ಈ ದ್ರಾವಿಡ ಅನ್ನೋದು ಕೂಡ ಒಂದು ಜನಾಂಗ. ಈ ದ್ರಾವಿಡ ಆರ್ಯ ಅಂತ ಏನು ಹೇಳ್ತಾರೆ, ಇದು ನಿಜವಾಗೂ ನಡೆದಿದೆ, ಇದು ಕಲ್ಪನೆ ಅಲ್ಲ ಇದು. ಆಮೇಲೆ ನಾವು ದಿನನಿತ್ಯ ನೋಡ್ತೀವಲ್ಲ ಜನರನ್ನು ಕೂಡ, ಯಾವ್ಯಾವ ಜನರು ಯಾವ್ಯಾವ ರೀತಿ ಕಾಣ್ತಾರೆ ಅದೆಲ್ಲ ನೋಡಿ ಆಮೇಲೆ ನಾನು ಓದಿದ್ದು ಎಲ್ಲ ಸೇರಿಸ್ಬಿಟ್ಟು ನನಗಿದು ಹೀಗೆ ದ್ರಾವಿಡ ಅನ್ನೋದು ಸತ್ಯ ಅಂತ ಗೊತ್ತಾಯಿತು. ಅದು ಗೊತ್ತಾದ ಮೇಲೆ ಈ ಅರಿವು ಇಲ್ಲದಲೇ ನಮಗೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಡೆನುಡಿಗಳಲ್ಲಿ
ಎಷ್ಟೆಲ್ಲ ನಮಗೆ ತೊಂದರೆ ಆಗಿದೆ ಅಂತ ಬಿಟ್ಟು ನನಗೆ ಹೌದು ಹೌದು. ಒಂದು ಅರಿವು ಮೂಡಲಿಕ್ಕೆ ಶುರು ನಾನು ಆಯ್ತು. ಕೆಲವು ಪುಟಗಳನ್ನ ಓದಿದೆ, ಭಾಳ ಚೆನ್ನಾಗಿ ದಾಖಲಿಸಿದ್ದೀರಿ ಅದನ್ನು. ನಾನು ಸಂಪೂರ್ಣವಾಗಿ ಓದ್ತೀನಿ. ಈಗ ಈ ಪುಸ್ತಕ ಬರಿಬೇಕಂತ ನಿಮಗೆ 1980ರಲ್ಲೇ ಅನಿಸಿತ್ತಾ, ಇಲ್ಲ ಆ ಒಂದು ತಿಳಿವು ನಿಮಗೆ ಇತ್ತೀಚೆಗೆ, ಅಂದರೆ ನೀವು ಅಮೇರಿಕಾಯಿಂದ ಮತ್ತೆ ವಾಪಸ್ ಬಂದ ಮೇಲೆ ಅದು ಮತ್ತೆ ನಿಮಗೆ ರೀಜನ್ರೇಟ್ ಆಯಿತಾ? ಅಮೇರಿಕಾದಿಂದ ಬಂದ ಮೇಲೆ ನನಗೆ ಈ ಪುಸ್ತಕ ಬರಿಬೇಕು ಅಂತ ಅನಿಸಿದ್ದು. ನನಗೆ ಅಮೇರಿಕಾದಲ್ಲಿ ಇದ್ದಾಗಲೇ ಬೇರೆಯವರಿಂದ ಕೆಲವು ವಿಷಯಗಳಲ್ಲಿ ಪುಸ್ತಕ ಬರೆಸೋಣ ಅಂತ ನನಗೆ ಇಷ್ಟ ಇತ್ತು. ನಾನು 27 ವರ್ಷ ಅಮೇರಿಕಾದಲ್ಲಿದ್ದೆ ಅಂತ ಹೇಳಿದೆ. ಅದರಲ್ಲಿ ಮಧ್ಯದಲ್ಲಿ 2 ವರ್ಷ ನಾನು ಮೈಸೂರಲ್ಲಿ ಬಂದಿದ್ದೆ. ನಾನು ಓಕೆ ಈ ಸಭೆ 2000ರಲ್ಲಿ, ಅಲ್ಲಿಂದ 2001 2002ರಲ್ಲಿ ನಾನು ಮೈಸೂರಲ್ಲಿದ್ದೆ. ನಾನು ಆಗಲ್ಲಿ ನನಗೆ ಶಂಕರ ಭಟ್ರು ಅಂತ ಒಬ್ಬರಿದ್ದಾರೆ, ಡಾಕ್ಟರ್ DN ಶಂಕರ್ ಭಟ್ ಅಂತ ಅವ್ರ ಹೆಸರು. ಅವರು ನಿಜ ಪ್ರಪಂಚದಲ್ಲೆಲ್ಲ ಖ್ಯಾತಿ ಹೊಂದಿದಂಥ ಭಾಷಾ ವಿಜ್ಞಾನಿ. ಓಕೆ, ಅವರ ಪರಿಚಯ ಆಯ್ತು ನನಗೆ. ಅವರಿಂದ ನಾನೊಂದು ಕನ್ನಡ ಭಾಷೆಯಲ್ಲಿ ಸಿಕ್ಕಾಪಟ್ಟೆ ಸಂಸ್ಕೃತ ಬಂದು ಸೇರ್ಕೊಂಡ್ಬಿಟ್ಟಿದೆ, ಸಂಸ್ಕೃತ ಪದಗಳು. ಅದರಿಂದ ತುಂಬ ತೊಡಕಾಗ್ತಿದೆ, ಒಳ್ಳೆಯದಾಗೋದಕ್ಕಿಂತ ಕೆಟ್ಟದ್ದೇ ಆಗ್ತಿದೆ ಅದರಿಂದ. ಸೊ ಆ ವಿಷಯದಲ್ಲಿ ನಾನು ಕನ್ನಡದಿಂದ ಸಂಸ್ಕೃತ ಪದಗಳನ್ನ ಹೇಗೆ ಕಡಿಮೆ ಮಾಡಬೇಕು, ತೆಗಿಬೇಕು, ಅದರ ಜಾಗದಲ್ಲಿ ಕನ್ನಡ ಪದಗಳನ್ನ ಹೇಗೆ ನಾವು ತರಬೇಕು ಅನ್ನೋದು ನಾನು ಶಂಕರ್ ಭಟ್ರವ್ರ ಹತ್ರ ಮಾತಾಡಿ ಅವ್ರ ಹತ್ರ ಪುಸ್ತಕ ಬರೆಸ್ದೆ. ಅವರು ನಿಜವಾಗೂ ಅದಕ್ಕೆ ಬೇಕಾದ ಕ್ವಾಲಿಫಿಕೇಷನ್ ಎಲ್ಲ ಅವರಲ್ಲಿ ಬೇಕಾದಷ್ಟು ಇತ್ತು ಅವರಲ್ಲಿ. ಸೊ ಅವರಿಂದ ಬರುತ್ತೆ. ನನಗೆ ಆವಾಗ ಅಮೇರಿಕಾದಲ್ಲಿದ್ದಾಗ ನನಗೆ ಈ ಥರ ನನಗೆ ಬೇರೆಯವರಿಂದ ಪುಸ್ತಕ ಬರೆಸ್ಬೇಕು, ಕ್ವಾಲಿಫೈಡ್ ಜನರಿಂದ ಪುಸ್ತಕ ಬರೆಸ್ಬೇಕು ಅನ್ನೋ ಒಂದು ಆಸೆ ಇದ್ದದ್ದು ನನಗೆ. ಯಾವ ಬುಕ್ಕು ನೀವು ಅವರಿಂದ ಇದು ಮಾಡಿಸಿದ್ದು? ಓಕೆ, ನಾನು ಅವ್ರಿಗೆ ಹೇಳಿದಾಗ ಅವರು ಕನ್ನಡ ಬರಹವನ್ನು ಸರಿಪಡಿಸೋಣ ಅಂತ ಒಂದು, ಓಕೆ, ಅದರ ಶೀರ್ಷಿಕೆ, ಪುಸ್ತಕದ ಶೀರ್ಷಿಕೆ ಅದು. ಆ ಪುಸ್ತಕನ ಬರ್ಕೊಟ್ರು. ಆ ಪುಸ್ತಕದಲ್ಲಿ ಏನೇನು ಇರಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅವರು ಪ್ರೊಫೆಸರ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರೊಫೆಸರ್ ಅವರು. ಭಾಳ ದೊಡ್ಡ ವಿದ್ವಾಂಸರು. ಅವಾಗ ಅವ್ರು ಇನ್ನೂ ಡ್ಯೂಟಿಲಿದ್ರ, ಪಾಠ ಮಾಡ್ತಾ ಇದ್ರು ಅವರು? ಇಲ್ಲ, ಆಗಲೇ ಅವರು ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಮೈಸೂರಲ್ಲಿ ಒಂದು ಭಾಷಾ ಸಂಸ್ಥಾನ ಅಂತ ಒಂದಿದೆ, ಭಾರತ ಸರ್ಕಾರದ್ದೊಂದು ಇದು ಸಂಸ್ಥೆ ಇದು. ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಅಂದರೆ ಅವರು ಅಲ್ಲಿ ಆಗಲೇ ರೆಗ್ಯುಲರ್ ಕೆಲಸ ಎಲ್ಲ ಅವ್ರು ಮಾಡ್ತಾಯಿದ್ದು. ಅಲ್ಲಿ ಅವರು ಒಂಥರ ವಿಸಿಟಿಂಗ್ ಪ್ರೊಫೆಸರ ಮಾಡ್ತಿದ್ರು. ಯಾಕಂದರೆ ಆಗಲೇ ಅವರು ನಿವೃತ್ತಿ ಹೊಂದಿದ್ರು. ಆದರೆ ಅವರಿಗೆ ತಿಳುವಳಿಕೆ ತುಂಬ ಇದ್ದಿದ್ದರಿಂದ ಆ ಸಂಸ್ಥೆಯವರು ಅವರ ಪ್ರಯೋಜನ ಪಡ್ಕೊಳ್ತಾ ಇದ್ರು. ಜನರಲ್ ಆಗೆಲ್ಲ ಭಾರತದ ಭಾಷೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಅಂತಲೇ ಮಾಡಿಕೊಂಡ್ರು ಸಂಸ್ಥೆ ಅದು. ಅಲ್ಲಿ ಭಾರತದಿಂದ ಬೇರೆ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡೋರೆಲ್ಲ ಇದ್ದಾರೆ ಅಲ್ಲಿ. ಆ ಥರ ಸಂಸ್ಥೆ ಅದು. ಈ ರೀತಿಯ ಪ್ರೊಫೆಸರ್ಸ್ಗಳನ್ನ ಮತ್ತು ಈ ರೀತಿ ಸಂಶೋಧನೆ ಮಾಡ್ತಾ ಇರೋರನ್ನ ಸಂಪರ್ಕ ಮಾಡೋದು ಮತ್ತು ನಮ್ಮಂಥ ಸಾಮಾನ್ಯರಿಗೆ ಅದು ಕಷ್ಟಕರವಾದಂಥ ಕೆಲಸನೇ ಸರಿ. ಯಾಕಂದರೆ ಅವರ ವಿದ್ವತ್ತು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತದು. ಮತ್ತು ಅವ್ರಿಗೆ ಹೆಚ್ಚು ಜನರ ಜೊತೆ ಬೆರೆತರೆ ಅವರ ಅಧ್ಯಯನಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂಶ್ವಲಿ ಅವ್ರುಗಳು ಅಷ್ಟು ಜನಸಂಪರ್ಕಕ್ಕೆ ಸಿಕ್ಕಲ್ಲ. ಹೌದು. ನಿಮಗೆ ಅದೇಗೆ ಸಂಪರ್ಕ ಸಿಕ್ತು? ಅದು ನೀವು ಅಮೇರಿಕಾದಲ್ಲಿದ್ದು. ಇದು ಶಂಕರ ಭಟ್ರದಂತೂ ಬಹಳ ಒಂದು ವಿಚಿತ್ರ, ಅದೊಂದು ಘಟನೆ ಥರನೇ ನಡೀತು. ನಾನು ಮೈಸೂರಲ್ಲಿದ್ದರೂ ಕೂಡ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಲ್ಲಿ ಬಂದು ಪುಸ್ತಕದ ಅಂಗಡಿಗಳಲ್ಲಿ ಓಡಾಡ್ತಾ ಇದ್ದೆ. ನಾನು ಕನ್ನಡ ಭಾಷೆ ಬಗ್ಗೆ ಏನೇನು ಪುಸ್ತಕಗಳಿದೆ, ಹೊಸದಾಗಿ ಏನೇನು ಬಂದಿದೆ ಅದೆಲ್ಲ ತೊಗೊಳ್ಬೇಕು ಅಂತ ನನಗೆ ಆಸೆ ಇದ್ದದ್ದು. ಅಲ್ಲಿ ಸಪ್ನಾ ಬುಕ್ ಸ್ಟೋರಲ್ಲಿ ನೋಡಬೇಕಾದ್ರೆ ಒಂದು ಪುಸ್ತಕ ಕಾಣುತ್ತೆ ನನಗೆ. ಆ ಪುಸ್ತಕದ ಹೆಸರೇನಿತ್ತು ಅಂತಂದರೆ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತ. ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು, ಇವರೇ ನನಗೆ ಬೇಕಾಗಿರೋದು ಅಂತ. ಯಾಕೆಂದರೆ ಇದುವರೆಗೂ ಕನ್ನಡದ ವ್ಯಾಕರಣ ಅಂತಂದರೆ ಸಂಸ್ಕೃತದ ವ್ಯಾಕರಣನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕನ್ನಡಕ್ಕೆ ಫಿಟ್ ಮಾಡಿದ್ದಾರೆ. ಇದೇ ಎಲ್ಲರೂ ಮಾಡ್ತಾ ಇದ್ದದ್ದು. ಇವರು ಅದನ್ನು ಅಲ್ಲ ಅಂತ ಹೇಳ್ತಾರೆ. ಕನ್ನಡಕ್ಕೆ ಕನ್ನಡದೇ ವ್ಯಾಕರಣ ಇದೆ, ಅದು ಬೇಕು ಅಂತ ಹೇಳ್ತಿದ್ದಾರೆ. ಸೊ ಆ ಪುಸ್ತಕ ನೋಡಿದ ತಕ್ಷಣ ಅವರು ಅಂತ ಇವರೇ ನನಗೆ ಬೇಕು ಅಂತ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಮೈಸೂರಲ್ಲಿ ಕುವೆಂಪು ಅಧ್ಯಯನ ಕೇಂದ್ರ ಅಂತ ಒಂದಿದೆ, ಓಕೆ, ಮೈಸೂರು ಯೂನಿವರ್ಸಿಟಿಗೆ ಸೇರಿದ್ದು. ಅಲ್ಲಿ ಹೋಗಿ ಒಂದಷ್ಟು ಜನ ಮಾತಾಡಿಸ್ಕೊಂಡು ಬಂದಿದ್ದೆ ಪ್ರೊಫೆಸರ್ಗಳನ್ನು ಈ ಭಾಷೆಯ ವಿಷಯದಲ್ಲಿ. ನನಗೆ ಬೇಕಾಗಿತ್ತು ಅಂತ ಹೇಳಿ ನನ್ನೊಂದು ಪುಸ್ತಕ ಸಂಸ್ಕೃತ ಕಡಿಮೆ ಮಾಡೋವಂಥದ್ದು ಕನ್ನಡದಲ್ಲಿ, ಅದ್ರ ಬಗ್ಗೆ ಮಾತಾಡಿಸ್ಕೊಂಡು ಬರ್ತಿದ್ದೆ ಜನಗಳನ್ನು. ಸೊ ನನಗೆ ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಆಗಿರಲಿಲ್ಲ. ಯಾವಾಗ ಈ ಪುಸ್ತಕ ನೋಡಿದ್ನೋ ಇವರು ಅಂತ ಗೊತ್ತಾಯಿತು. ಅಲ್ಲಿ ಆಶ್ಚರ್ಯ ಅಂತಂದರೆ ಇವ್ರದ್ದು ಮೈಸೂರು ಅಡ್ರೆಸ್ ಇತ್ತು ಅದರಲ್ಲಿ. ಆ ಪುಸ್ತಕದಲ್ಲೇ ಸಿಕ್ತು. ಪುಸ್ತಕದಲ್ಲಿ ಪುಸ್ತಕ ಕೊಂಡ್ಕೊಂಡೆ, ಅದರಲ್ಲಿ ಮೈಸೂರು ಅಡ್ರೆಸ್ ಇತ್ತು. ಓಕೆ. ಸೊ ನಾನು ಮೈಸೂರಿಗೆ ಬಂದಾಗ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರ ಆ್ಯಕ್ಚುಲಿ ಅವಾಗ
ಜರ್ಮನಿಗೆ ಹೋಗಿ ಅಲ್ಲಿ ವಿಸಿಟಿಂಗ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು. ಓಹೋ. ಅವರ ಸ್ನೇಹಿತರೊಬ್ಬರು ಹೇಳಿದರು ನನಗೆ. ಅವರು ಜರ್ಮನಿಯಿಂದ ಒಂದು 5-6 ತಿಂಗಳಲ್ಲಿ ವಾಪಸ್ ಬಂದರು. ಬಂದಾಗ ಅವ್ರನ್ನ ನಾನು ಭೇಟಿ ಆದರೂ ನನಗೆ ನೀವು ಹೇಳೋದು ನಿಜ, ಅವರು ವಿದ್ವಾಂಸರು ಸಾಮಾನ್ಯವಾಗಿ ದೂರ ಉಳಿತಾರೆ. ಇವರು ನಾನು ಭೇಟಿ ಆದರು. ನನ್ನ ವಿಷಯ ಏನೇನು ಅಂತೆಲ್ಲ ಹೇಳಿದೆ ನಾನು. ಈ ನಡುವೆ ನಾನು ಆಂಡೆಯ ಕನ್ನಡ ಬೆಳಗ ಅಂತ ಒಂದು ಬೆಳಗ ಶುರು ಮಾಡಿದ್ದೆ ನಾನು. ಏನಂತ ಸರ್? ಆಂಡೆಯ ಕನ್ನಡ ಬೆಳಗ ಅಂತ. ಆಂಡಯ್ಯ ಏನು ಸರ್ ಹಂಗಂದ್ರೆ? ಆಂಡಯ್ಯ ಅಂತಂದರೆ 800 ವರ್ಷದ ಹಿಂದೆ ಇದ್ದ ಕನ್ನಡ ಸಾಹಿತಿ. ಇದು ಹಳೆಗನ್ನಡದಲ್ಲಿ ಕನ್ನಡ ಬರೆದಿದ್ದಾರೆ ಆಂಡಯ್ಯ ಅಂತ. ಅವರ ವೈಶಿಷ್ಟ್ಯ ಏನು ಅಂತಂದರೆ ಅವರು ಹಿಂಗೆ ಸಂಸ್ಕೃತದ ವಿರುದ್ಧ ಸಿಡಿದಿದ್ರು. ಓಕೆ ಓಕೆ ಓಕೆ. ಆಂಡಯ್ಯ ಅಂತ. ಈ ವಚನ ಚಳವಳಿಯಲ್ಲಿ ಇದ್ರ ಅವರು? ವಚನ ಚಳವಳಿಯ ಕಾಲದವರು ಆ ಕಾಲಘಟ್ಟ. ಆದ್ರೆ ಆ ವಚನ ಚಳವಳಿಯಲ್ಲಿ ಏನಿರಲಿಲ್ಲ ಅವರು. ಇವರು ಒಂದು ಸಪರೇಟ್ ಆಗಿ ಇವರು ಪಂಪರನ್ನ ಹಾಗೇನೆ ಮಹಾಕಾವ್ಯಗಳನ್ನು ಬರೆಯೋ ಆ ದಾರಿಯಲ್ಲಿ ಬಂದವರು. ಓಕೆ ಓಕೆ. ಇವರು ಬರೆದ್ರು ಆಂಡಯ್ಯನು. ಆಂಡಯ್ಯ ಬರೆದಿರೋದು ಏನು ಅಂತ ನನಗೆ ಸಂಸ್ಕೃತ ಸಿಕ್ಕಾಪಟ್ಟೆ ಆಗೋಯ್ತು. ಕನ್ನಡದಲ್ಲಿ ಇರಬಾರ್ದಿದ್ದು, ಆದಷ್ಟು ನಾವು ಕನ್ನಡದಲ್ಲೇ ಬರಿಬೇಕು ಅಂತ ಕನ್ನಡದಲ್ಲೇ ಬರೆದು ಕೂಡ ತೋರಿಸ್ದ ಆಂಡಯ್ಯ ಕವಿ. ಕಾವನ ಗೆಲ್ಲ ಅಂತ ಬರೆದ. ಈಗಲೂ ಸಿಗುತ್ತೆ ಸರ್? ಸಿಗುತ್ತೆ. ಕಾವನ ಗೆಲ್ಲ ಅಂತ ಅದ್ರ ಹೆಸರು. ಓಕೆ. ಕಾವನ ಗೆಲ್ಲ. ಕಾಮ ಅಂದ್ರೆ ಕಾಮ. ಆ ಕಥೆಯಲ್ಲಿ ಸಂಸ್ಕೃತ ಬಿಟ್ಟು ಬರೆದಿದ್ದಾರೆ. ಓ ಬಹಳ ನೋಡಿ. ಸೊ ಅವ್ರನ್ನ ನಾನು ಬಹಳ ಮೆಚ್ಕೊಂಡಿದ್ದೆ ಮುಂಚೆಯಿಂದನೂ ಕೂಡ, ಆಂಡಯ್ಯ ಅವ್ರನ್ನ. ಸೊ ಹಾಗಾಗಿ ಆಂಡಯ್ಯ ಅಂತ ಅವ್ರ ಹೆಸರು ಬೆಳೆಸ್ಕೊಂಡು ಆಂಡಯ್ಯ ಕನ್ನಡ ಬೆಳಗ ಅಂತ ಒಂದು ನಾನು ಶುರು ಮಾಡ್ಕೊಂಡಿದ್ದೆ. ಇದೇನು ಆನ್ಲೈನಾ ಸರ್, ಇಲ್ಲ ಅಲ್ಲಿ ಅಮೆರಿಕಾದಲ್ಲಿ ನೀವು ಮಾಡಿದ್ದು? ಇಲ್ಲ, ಮೈಸೂರಲ್ಲಿದ್ದ ಮಾಡಿದ್ದೆ ನಾನು. ಮೈಸೂರಿಗೆ ಬರ್ತಿದ್ದಂಗೆ ನಾನು ಇದನ್ನು ಶುರು ಮಾಡಿದೆ. ಓಕೆ ಓಕೆ. ಕೆಲವು ಒಳ್ಳೊಳ್ಳೆ ಸಾಹಿತಿಯವರು ಇವರೆಲ್ಲ ಅದಕ್ಕೆ ಸದಸ್ಯರಾದರು. ಅದಕ್ಕೆ ಅಂದರೆ ನಾವು ಬೇರೆ ಬೇರೆ ಊರವರು, ಬಿಜಾಪುರ, ಹೀಗೆ ಬೀದರ್, ಆ ಕಡೆ ಧಾರವಾಡ, ಈ ಕಡೆಯಿಂದ ಬೇರೆ ಬೇರೆ ಊರವರೆಲ್ಲ ಆಗಿದ್ರು. ಅಂದರೆ ಒಂದು ತಿಂಗಳಿಗೆ ಏನೋ ಒಂದು ಬರಿತಾ ಇದ್ದೆ, ಒಂದು ನ್ಯೂಸ್ ಲೆಟರ್ ಥರ ಬರಿತಾ ಇದ್ದೆ. ಅವ್ರಿಗೆಲ್ಲರೂ ಕಳಿಸ್ತಾ ಇದ್ದೆ, ಮೇಲ್ ಮಾಡ್ತಾ ಇದ್ದೆ. ಈ ಥರ ಮಾಡ್ಕೊಂಡು ಬಂದೆ. ನಾನು ಅವರಿಗೆ ನಮ್ಮ ಶಂಕರ ಭಟ್ರಿಗೆ ಇದೆಲ್ಲ ತೋರಿಸ್ದೆ, ನೋಡಿ ಇದೆಲ್ಲ ಮಾಡ್ತಾಯಿದ್ದೀನಿ ಅಂತ ಬಿಟ್ಟು. ಅವ್ರಿಗೂ ಕೂಡ ಒಂಥರ ಮನದಟ್ಟಾಯ್ತು ಅವ್ರಿಗೆ. ಓಕೆ, ಅವನೇನೋ ಮಾಡ್ತೀಯಾನೆ ಇವನು ಅಂತ ಬಿಟ್ಟು, ಸರಿ ನಿಮ್ಮ ಪುಸ್ತಕ ನಾನು ಬರ್ಕೊಡ್ತೀನಿ ಅಂತ ಹೇಳಿದರು. ಓಕೆ ಓಕೆ. ಸೊ ಹಾಗಾಗಿ ಆ ಪುಸ್ತಕ ಬರೆದಿದ್ದು ಕನ್ನಡ ಬರಹವನ್ನು ಸರಿಪಡಿಸೋಣ ಅಂತ. ಅವರು ಪುಸ್ತಕ ಬರಿಬೇಕಾದ್ರೆ ನಾನು ವಾಪಸ್ ಅಮೆರಿಕಕ್ಕೆ ಹೋಗ್ಬೇಕಾಯ್ತು. ಕೆಲಸದ ಮೇಲೆ ಅಂತ ಅನ್ನೋದಕ್ಕಿಂತ ನನ್ನ ಹೆಂಡತಿಗೆ ವಾಪಸ್ ಹೋಗ್ಬೇಕು ಅಂತ ಭಾಳ ಇಷ್ಟ ಆಯಿತು. ಅಲ್ಲಿಗೆ ಹೋಗ್ಬೇಕು. ಸೊ ಹಾಗಾಗಿ ಮೈಸೂರಲ್ಲಿ 2 ವರ್ಷ ಇದ್ವಿ. ನೀವಿಬ್ರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರಾ? ನನ್ನ ಹೆಂಡತಿ ಬೇರೆ ಲೈನ್ನಲ್ಲಿದ್ದರು. ಅವಳು ರಿಟೈಲ್ ಇದು ಎಲ್ಲ ಮಾರಾಟ ಮಾಡ್ತಾರಲ್ಲ, ಆ ಇದರಲ್ಲಿ ಇದು ಮ್ಯಾನೇಜಿಂಗ್ ಕೆಲಸದಲ್ಲಿ ಆಕೆ ಇದ್ಲು. ನಾನು ಸಾಫ್ಟ್ವೇರ್ ಬರೀತಾ ಇದ್ದೆ. ಸೊ ಹೀಗೆ ಇಬ್ಬರು ಬೇರೆ ಬೇರೆ. ಇಲ್ಲೂ ಕೂಡ ನೀವು ಕೆಲಸದಲ್ಲಿದ್ರಾ ಮೈಸೂರಲ್ಲಿ? ಇಲ್ಲಿ ನಾನು ಇಲ್ಲಿ ಗ್ರ್ಯಾಜುಯೇಟ್ ಆಗ್ತಿದ್ದ ಹಾಗೇನೆ ಅಡ್ಮಿಷನ್ ತೊಗೊಂಡು ಅಮೆರಿಕಕ್ಕೆ ಹೋದೆ. ನಾನು ಇಲ್ಲಿ ಕೆಲಸ ಮಾಡಲಿಲ್ಲ. ನೀವು ಹೇಳಿದ್ರಿ ಶಂಕರ್ ಭಟ್ರು ಅವ್ರ ಕೈಲಿ ನೀವು ಈ ಥರ ಬರಿಬೇಕು ಅಂತೆಲ್ಲ ಹೇಳಿದ್ಮೇಲೆ ಅವರು ಕೂಡ ಅವರು ವಿದ್ವತ್ತವರು, ಅವರು ತುಂಬ ಓದ್ಕೊಂಡಿರುವಂಥವ್ರು, ಬರೆದ್ರು ಒಂದು ಬುಕ್ಕನ್ನು ಬರೆದ್ರು, ಕನ್ನಡ ಬರಹವನ್ನು ಸರಿಪಡಿಸೋಣ ಅಂತ. ಅದಾದ ಮೇಲೆ ಕೂಡ ಅವರು ಸಾಕಷ್ಟು ಬರೆದಿದ್ದಾರೆ ಈ ಒಂದು ವಿಚಾರವಾಗಿ. ಹೌದು, ಅವರು ಈ ಥರ ಬರೆದಿದ್ದಾರೆ, ಇನ್ನು ಬೇರೆಯವರು ಬರೆದಿದ್ದಾರೆ. ಆದ್ರೂ ಕೂಡ ನಿಮಗೆ ಇದನ್ನ ಬರೆಯೋದಕ್ಕೆ, ಈ ಹೊತ್ತಿಗೆನ ಬರೆಯೋದಕ್ಕೆ ಉದ್ದೇಶ ಏನು? ಉದ್ದೇಶ ಇದೆ. ಏನು ಅಂತಂದರೆ, ಈ ಹೊತ್ತಿಗೆಯಲ್ಲಿ ಏನು ಬರೆದಿದ್ದೀನೋ ಅದನ್ನು ಯಾರೂ ಬರೆದಿಲ್ಲ. ಕೊನೆ ಪಕ್ಷ ನಾನು ಇದನ್ನು ಬರೆದಾಗ, ಬರಿಬೇಕು ಅಂದ್ಕೊಂಡಾಗ ಯಾರೂ ಬರೆದಿರಲಿಲ್ಲ. ಇಲ್ಲೇನು ಅಂತಂತಂದರೆ, ಇದರಲ್ಲಿರೋ ವಿಷಯಗಳು ನಾನು ಹೊಸದಾಗಿ ಹುಟ್ಟಾಕಿರೋ ವಿಷಯಗಳಲ್ಲ. ಇವು ಬೇರೆ ಬೇರೆ ಪುಸ್ತಕದಲ್ಲಿದ್ದಾವೆ. ಬೇರೆ ಬೇರೆ ಈ ವೈಜ್ಞಾನಿಕ ಪತ್ರಿಕೆಗಳೆಲ್ಲ ಬರ್ತಾವಲ್ಲ, ಅದರಲ್ಲೆಲ್ಲ ಬಂದಿದ್ದಾವೆ, ಆಯಿತಾ. ಆದರೆ ಇದನ್ನು ಜನಸಾಮಾನ್ಯರು ಓದಲಿಕ್ಕಾಗೋದಿಲ್ಲ. ಅವ್ರಿಗೆ ಇದರಲ್ಲಿರೋದು ವಿಷಯಗಳೆಲ್ಲ ಸಿಕ್ಕೋದಿಲ್ಲ. ನಾನೇನು ಯೋಚನೆ ಮಾಡಿದೆ ಅಂದರೆ, ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಬಹಳ ಸರಳವಾದ ಭಾಷೆಯಲ್ಲಿ ಕನ್ನಡಿಗರಿಗೆ ಅರ್ಥ ಆಗಬೇಕು, ಸಾಮಾನ್ಯ ಮನುಷ್ಯರಿಗೆ ಓದಿದ್ರೆ ಅರ್ಥ ಆಗಬೇಕು. ಅವ್ರಿಗೆ ಇದೇನಪ್ಪ ಹೀಗಿದೆ, ಇಷ್ಟೊಂದು ಇದು ಹೆಂಗೆ ಓದೋದು ಅಂತ ಅಷ್ಟೊಂದು ಜಟಿಲವಾಗಿಯೂ ಇರಬಾರ್ದು, ಆಯಿತಾ. ಹಾಗೆ ಸರಳವಾದ ಭಾಷೆಯಲ್ಲಿ ಒಟ್ಟಿಗೆ ಕೊಡೋದಂತ ಒಂದು ಕೆಲಸ ಮಾಡಿದೆ. ಈ ಪುಸ್ತಕ, ಆ ಥರ ಪುಸ್ತಕ ಯಾರು ಬರೆದಿರಲಿಲ್ಲ. ಹಾಗಾಗಿ ನಾನು ಅದನ್ನ ಬರೆದೇನೆ. ಸೊ ಇದು ನಿಮ್ಮನ್ನು ಇದನ್ನು ಬರೆಸುವಂತೆ ಪ್ರೇರೇಪಣೆ ಮಾಡಿ. ಹೌದು. ಈಗ ಇದು ಒಂದು ಪುಸ್ತಕ ಬರಿಬೇಕು ಅಂತಂದರೆ, ಒಂದು ಕತೆ ಆದರೆ ಅದು ಒಂಥರ. ಆದರೆ ಈ ರೀತಿಯ ರಿಸರ್ಚ್ ಮಾಡಿ ಬರಿಬೇಕು ಅಂತಂದರೆ ಅದಕ್ಕೆ ಬೇಕಾದ ಸಿದ್ಧತೆಗಳು ಸಾಕಷ್ಟು ಬೇಕು.
ಅದರಲ್ಲೂ ಕೂಡ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು ನೀವು. ಇದಕ್ಕೆ ಸುಮಾರು ದಿನಗಟ್ಟಲೆ ಸಿದ್ಧತೆ ನಡೆಸಿದ್ರ, ವರ್ಷಗಟ್ಟಲೆ ಸಿದ್ಧತೆ ನಡೆಸಿದ್ರ? ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರ ಬಗ್ಗೆ. ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಇದು ದಿನಗಟ್ಟಲೆ ಅಲ್ಲ, ನಿಜವಾಗಿ ವರ್ಷಗಟ್ಟಲೆ ಮಾಡಿರೋದು. ನನಗೆ ಪುಸ್ತಕ ಬರೀಬೇಕು ಅಂತ ಏನು ಒಂದು ಉದ್ದೇಶನೇ ಇರಲಿಲ್ಲ. ಆ ಸಮಯದಲ್ಲಿ ಕೂಡ ನಾನು ಇದರ ಬಗ್ಗೆ ಒಂದೇ ಸಮಯ ಅಧ್ಯಯನ ಮಾಡಿದ್ದೀನಿ. ಯಾಕೆಂದರೆ ನನಗೆ ಇಷ್ಟ ಇದು ಸಬ್ಜೆಕ್ಟ್ ಇದು. ಸೊ ದ್ರಾವಿಡರ ಬಗ್ಗೆ, ಈ ಆರ್ಯ ದ್ರಾವಿಡ ವಿಷಯಗಳ ಬಗ್ಗೆ ಯಾವ್ಯಾವ ರೀತಿಯ ಸಂಶೋಧನೆ ಎಲ್ಲೆಲ್ಲಿ ನಡೀತಾ ಇದೆ ಅದರದೆಲ್ಲ ಒಂದು ಗಮನ ಇಟ್ಟಿದ್ದೆ ನಾನು. ಆಯಿತಾ. ಆಮೇಲೆ ಕನ್ನಡ ಪುಸ್ತಕಗಳನ್ನ ಇಂಡಿಯಾಕ್ಕೆ ನಾನು ಬಂದಾಗೆಲ್ಲ, ಅಮೆರಿಕದಲ್ಲಿ ಬಂದಾಗೆಲ್ಲ ಎಷ್ಟು ಪುಸ್ತಕಗಳಾಗುತ್ತೋ ಅಷ್ಟು ತೊಗೊಂಡು ಹೋಗ್ತಾ ಇದ್ದೆ ನಾನು, ಕನ್ನಡ ಭಾಷೆಯ ವಿಷಯದಲ್ಲಿ ಬರೆದಂಥ ಪುಸ್ತಕಗಳನ್ನ. ಸೊ ಹಾಗಾಗಿ ಅಧ್ಯಯನ ವರ್ಷಾನುಗಟ್ಟಲೆ ನಡೆಸಿದ್ದೀನಿ ನಾನು. ಪುಸ್ತಕ ಬರೀಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಆದರೂ ಕೂಡ ನಾನು ನನ್ನ ಇದು ಅರಿವಿಗೆ ಅಂತ ಹೇಳ್ಬಿಟ್ಟು, ಅರಿವು ಹೆಚ್ಚಿಸ್ಕೊಡ್ಲಿಕ್ಕೆ ಅಂತ ನಾನು ಇವನ್ನೆಲ್ಲ ಓದ್ತಾ ಇದ್ದೆ ನಾನು. ಇದು ಕೊನೆಗೆ ಏನಾಯಿತು ಅಂತ ನಾನು ಪುಸ್ತಕ ಬರೀಬೇಕು ಅಂತ ಅನ್ನಿಸಿದಾಗ ನನಗೆ ಇದೆಲ್ಲ ಸಾಮಗ್ರಿ ಆಗಲೇ ನನ್ನ ಹತ್ರ ಇತ್ತು. ಓಕೆ 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 ನಾನು ಯಾವ್ಯಾವ ವೈಜ್ಞಾನಿಕ ಪತ್ರಿಕೆಯಿಂದ ಯಾವ್ಯಾವ ಲೇಖನಗಳು ತಗೋಬೇಕು, ಯಾವ್ಯಾವ ಪುಸ್ತಕಗಳನ್ನ ಕೋಟ್ ಮಾಡಬೇಕು ನಾನು, ಅವೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬಂತು, ಇವೆಲ್ಲ ವಿಷಯ ಗೊತ್ತಿರೋದ್ರಿಂದ. ಸೊ ಅದನ್ನು ಬರೀಲಿಕ್ಕೆ ನಾನು ಅದಕ್ಕೆ ಪುಸ್ತಕ ಬರೀಲಿಕ್ಕೆ ಅಂತ. ಸೊ ಈಗ ಹಂಗಾದ್ರೆ ನಾವು ಅಂದಾಜು ಒಂದು 10 ವರ್ಷನೇ ಇದಕ್ಕೆ ಸಿದ್ಧತೆ ನಡೆದಿದೆ. ನಾನು ಹೇಳ್ದಂಗೆ 1980ರಿಂದನೇ ನನಗೆ ಈ ದ್ರಾವಿಡದ ಒಂದು ಅರಿವು ಬಂತು ನನಗೆ. ಆಗಲಿಂದಲೂ ನಾನು ಈ ವಿಷಯದಲ್ಲಿ ಓದ್ಕೊಂಡೇ ಬಂದಿದ್ದೀನಿ ನಾನು. ಸೊ ಹಾಗೆ ಸುಮಾರು ವರ್ಷದ ಇದು ಓದು ಅದ್ರ ಹಿಂದೆ ಇದೆ. ಸೊ ಇದು ಸಿದ್ಧತೆಗೆ ಅಲ್ಲಿಂದ ಅದು ಓಕೆ. ಆದರೆ ಒಂದು ನಾವೀಗ ಬರೆಯೋದಕ್ಕೆ ಈಗ ಈ ಯೂಶ್ವಲಿ ಇತ್ತೀಚೆಗೆ, ಅದರಲ್ಲೂ ನೀವು ಒಬ್ಬರು ಟೆಕ್ನಿಕಲ್ ಪರ್ಸನ್ ಆಗಿರೋದ್ರಿಂದ ಪೆನ್ನು ಪೇಪರ್ಗಿಂತ ಹೆಚ್ಚಾಗಿ ಡೈರೆಕ್ಟ್ ಟೈಪಿಂಗೇ ಮಾಡ್ತೀವಿ ನಾವು. ಸೊ ಆ ರೀತಿ ಶುರು ಮಾಡಿ ಎಂಡ್ ಮಾಡೋದಕ್ಕೆ 1 ವರ್ಷ 2 ವರ್ಷ ತಗೊಂಡಿರ್ಬೋದಾ ಅಂತ. ನೋಡಿ, ಇದು ಅಷ್ಟೇ ಒಳ್ಳೆ ಪ್ರಶ್ನೆ. ನೀವು ನಂಬ್ತಿರೋ ಎಲ್ಲ ಸಾಮಗ್ರಿ ನನ್ನ ಹತ್ರ ಆಗಲೇ ಇದ್ದಿದ್ದರಿಂದ ನಾನು ತಿಳ್ಕೊಂಡೆ ಬಹುಶಃ ಬರೀಲಿಕ್ಕೆ ಕೂತ್ಕೊಂಡು ನನಗೆ ಬಹಳ ಒಂದು ಉದ್ದನೇ ಪುಸ್ತಕ ಬರೀಬಾರ್ದು, ಕಿರಿದಾಗಿ ಎಲ್ಲ ಬರೀಬೇಕು ಅನ್ನೋದು ನನಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ನಾನು ಯೋಚನೆ ಮಾಡಿದ್ದು ನನ್ನ ಅಂದಾಜಲ್ಲಿ ಬಹುಶಃ ಬರೆಯೋಕ್ಕೆ ಶುರು ಮಾಡಿಬಿಟ್ರೆ ಸಾಕು, ನಾನೊಂದು 2 ತಿಂಗಳಲ್ಲಿ ಬರೆದ್ಬಿಡ್ತೀನಿ ಇದನ್ನು ಅಂತ. ಆಯಿತಾ. ಆದರೆ ಅದು 2 ತಿಂಗಳಿಗಿನ್ನ ಜಾಸ್ತಿನೇ ತೊಗೊಳ್ತು. ಏನಿಲ್ಲ ಅಂದ್ರೆ 6 ತಿಂಗಳಾದರೂ ತೊಗೊಂಡಿದೆ ಇದು ಅಂತ ಅಂದ್ಕೊಂಡಿದ್ದೀನಿ. ಪುಸ್ತಕ ಬರೀ 100 ಪೇಜ್ ಅಷ್ಟೇ, ಅದೇನು ಜಾಸ್ತಿ ಇಲ್ಲ ಅದು. ಸೊ ಸಾಮಗ್ರಿ ಎಲ್ಲ ಮೊದಲೇ ಇತ್ತು ನನ್ನ ಹತ್ರ. ಸೊ ಹಾಗಿದ್ರೂ ಕೂಡ ಒಂದು 6 ತಿಂಗಳೇನೋ ತೊಗೊಳ್ತದೆ ಬರೀಲಿಕ್ಕೆ. ಸೊ ನಾನು ಇದು ಕಣ್ಣಾಡಿಸ್ದಂಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಳಿದ್ದೀರಿ ನೀವು. ಅದರಲ್ಲಿ ಈ ಕಪ್ಪು ಬಿಳುಪು ಆ ವೈವಿಧ್ಯತೆ ಬಗ್ಗೆನೂ ಕೂಡ ನೀವು ಹೇಳಿದ್ದೀರಿ. ಮನುಷ್ಯ ಕನ್ನಡಿಗರು ಯಾಕೆ, ಕನ್ನಡಿಗರ ಬಣ್ಣದಲ್ಲಿ ವೈವಿಧ್ಯತೆ ಇದೆಲ್ಲ. ಇದು ನೀವು ಅಮೇರಿಕಾದಲ್ಲಿದ್ದ ಕಾರಣಕ್ಕೆ ಅಲ್ಲಿಯ ಕಪ್ಪು ಬಿಳುಪು ಈ ರೀತಿಯ ಡಿಸ್ಕ್ರಿಮಿನೇಷನು ಇಲ್ಲ ತಾರತಮ್ಯ ಅದು ನಿಮ್ಮ ಮೇಲೆ ಪ್ರಭಾವಿಸಿರ್ಬೋದಾ? ಇಲ್ಲ, ಇದು ಸಾಮಾನ್ಯವಾಗಿ ಯಾರಿಗೆ ಆಗಲಿ ಬರುವಂಥ ಪ್ರಶ್ನೆ, ಇದು ಮೂಡುವಂಥ ಪ್ರಶ್ನೆ. ಆದರೆ ಅದಲ್ಲ. ಯಾಕೆಂದ್ರೆ ನಾನು ಇಲ್ಲಿದ್ದಾಗಲೇ ನಾನು ಹೇಳಿದ್ನಲ್ಲ, ಪುಸ್ತಕ ಓದಿದಾಗ ಯಾವ ದ್ರಾವಿಡ ಅಂತ ಗೊತ್ತಾಯ್ತೋ ಜನಗಳನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇಲ್ಲ, ಇಂಡಿಯಾದಲ್ಲೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇಂಡಿಯಾದಲ್ಲೇ ಇರೋ ಇಷ್ಟೊಂದು ವ್ಯತ್ಯಾಸ, ಇಂಥ ಒಂದು ರೇಂಜ್ ಅದೆಲ್ಲ ನೋಡಿದಾಗ ನಮಗೆ ಇಲ್ಲೇ ಗೊತ್ತಾಗಿತ್ತು ನನಗೆ ಅಮೆರಿಕಾದಲ್ಲಿ ಅಲ್ಲಿರೋ ಇದು ಬಣ್ಣದ ಭೇದ ಭಾವ ಇವೆಲ್ಲ ಅದರಿಂದ ನಾನು ಪ್ರಭಾವಿತನಾಗಲಿಲ್ಲ ನಿಜವಾಗಿಯೂ. ಅದಕ್ಕಿಂತ ಮೊದಲೇ ನನಗೆ ಈ ತಿಳುವಳಿಕೆ ಇತ್ತು. ಈ ಪುಸ್ತಕದಲ್ಲಿ ನೀವು ಕನ್ನಡಿಗರಿಗೆ ಬೇಕು ತಮ್ಮತನವೆಂಬ ಗಟ್ಟಿ ನೆಲೆ ಎಂದು ಭತ್ತದ ಉರುಪಿನ ಸೆಲೆ ಅಂತ ಬರೆದಿದ್ದೀರಿ. ಈ ಟೈಟಲ್ ನೋಡಿದ್ರೆ ಮತ್ತೆ ಈ ಒಂದು ಸಾಲನ್ನು ನೋಡಿದ್ರೆ ತಮ್ಮತನ ಇಲ್ಲಿ ಅದು ದ್ರಾವಿಡತೆ ಆಗುತ್ತೆ. ಇದನ್ನ ಸಾಕಷ್ಟು ಕನ್ನಡಿಗರು ನಿರಾಕರಿಸ್ತಾರೆ. ಇಲ್ಲ ಅವ್ರಿಗೆ ಆ ರೀತಿ ಇಂಜೆಕ್ಟ್ ಮಾಡಲಾಗಿದೆಯಾ? ಇಲ್ಲಿ ಏನಾಗಿದೆ ಅಂತಂದರೆ, ಬಹಳಷ್ಟು ಜನ ಕನ್ನಡಿಗರು ಮುಂಚೆಯಿಂದ ಓದಿಲ್ಲ, ವಿದ್ಯಾವಂತರಲ್ಲ, ಏನೂ ಅಲ್ಲ. ವಿದ್ಯಾವಂತರಾಗಿದ್ದವರು ಕೆಲವು ಜನ ಮಾತ್ರ. ಆಯಿತಾ. ಅವ್ರಿಗೆ ಮೊದಲಿನಲ್ಲೂ ಕೂಡ ಈ ದ್ರಾವಿಡ ಆರ್ಯನ ವಿಷಯ ಯಾವಾಗ ಬಂತ ಅವಾಗಲಿಂದನೂ ಅದನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅವ್ರಿಗೆ ಏನೇನು ಬೇಕೋ, ಅವ್ರಿಗೆ ಏನೇನು ಆಸೆಗಳಿದೆಯೋ
ಅದಕ್ಕೆ ವಿರುದ್ಧ ನಿಲ್ಲುತ್ತೆ ಇದು ಹೆಚ್ಚು ಕಡಿಮೆ. ಓಕೆ ಓಕೆ ಓಕೆ. ಹಾಗಾಗಿ ಅವರು ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಹೋಗಿಲ್ಲ, ಬೆಂಬಲ ಕೊಡೋಕ್ಕೆ ಹೋಗಿಲ್ಲ, ಆದಷ್ಟು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಈ ವಿಷಯದ ಚರ್ಚೆಗಳು ನಡೆದೇ ಇಲ್ಲ. ಇವಾಗ ನೀವು ಹೇಳಿದ್ರಿ ಇದನ್ನು ತುಂಬ ಜನ ಅಲ್ಲಗಳಿತಾರೆ ಅಂತ ಬಿಟ್ಟು. ಹೌದು. ಅಲ್ಲಗಳಿರು ಯಾರು ನೋಡಿ, ಆಯಿತಾ? ಸಾಮಾನ್ಯ ಜನರೇನಲ್ಲ, ಯಾಕಂದ್ರೆ ಅವ್ರಿಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಕೆಲವು ಓದಿರೋ ಜನರು, ತಿಳುವಳಿಕೆ ಇರೋ ಇಂಥವ್ರು ಯಾವುದೊಂದು ತಲೆಯೊಳಗೆ ಒಂದು ಅವರ ಒಂದು ಏನಿದೆಯೋ ಅವ್ರ ತಲೆಯೊಳಗೆ ಭಾರತ ಹೇಗಿರಬೇಕು, ನಮ್ಮ ಜನಗಳು ಹೇಗಿರಬೇಕು, ಇವೆಲ್ಲ ಅವ್ರಿಗೆ ಏನಿರುತ್ತೋ ಅದಕ್ಕಿದು ಹೊಂದೋದಿಲ್ಲ ಅಂದ್ಕೊಂಡು ಅಲ್ಲಗಳಿತಾರೆ. ಅಲ್ಲಗಳಿಯೋದಕ್ಕೆ ಆಧಾರಗಳಿದೆಯಾ, ಏನೇನೋ ಆಧಾರಗಳು ಕೊಡ್ತಾರೆ, ಅದನ್ನು ಯಾರಿಗೂ ಒಪ್ಪಕ್ಕಾಗಿಲ್ಲ, ಇದುವರೆಗೂ ಒಪ್ಪುವಂಥದ್ದಲ್ಲ. ಸೊ ಸಾಮಾನ್ಯವಾಗಿ ನಡೀತಾ ಇರೋ ಪ್ರಕ್ರಿಯೆ ಇದು. ಸೊ ನಾವು ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ, ಕನ್ನಡಿಗರು ದ್ರಾವಿಡ್ರಲ್ವೋ ಆ ಥರ ಅದರ ಅನುಮಾನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ. ಇವಾಗ ಈ ಮೊದಲೇನಿತ್ತು ಅಂತಂದರೆ ಆರ್ಯರು ಬಂದು ಆಕ್ರಮಣ ಮಾಡಿದರು. ಇದು ಅಲ್ಲಿ ಸಿಂಧೂ ಕಣಿವೆಯಲ್ಲಿ ಏನು ನಾಗರಿಕತೆ ಇತ್ತೋ ಆ ಜನಗಳ ಮೇಲೆ ಆಕ್ರಮಣ ಮಾಡಿ ಎಲ್ಲರನ್ನು ಹೊಡೆದು ಸಾಯಿಸಿ ಎಲ್ಲಿ ಬಂದವ್ರು ಕೂತ್ಕೊಂಡ್ರು ಅಂತ ಒಂದಿದೆ, ಇತ್ತೊಂದು. ಅದು ಅಲ್ಲ ಅಂತ ಅವಾಗಲೇ ಗೊತ್ತಾಯಿತು. 60ರ ದಶಕದಲ್ಲೇ ಎಲ್ಲರಿಗೂ ತಿಳಿತು ಆ ಥರ ನಡೆದಿಲ್ಲ. ಆರ್ಯರು ವಲಸೆ ಬಂದಿದ್ದಾರೆ, ವಲಸೆ ಬಂದು ಈ ಜನಗಳ ಮೇಲೆ ಪ್ರಭುತ್ವ ತೋರಿಸಿದ್ದಾರೆ, ಸ್ವಲ್ಪನೇ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆಯ್ತಾ? ಇದು ಆರ್ಯ ದ್ರಾವಿಡದಲ್ಲಿ ಮುಖ್ಯವಾಗಿ ಇದು ಅಷ್ಟೇನೆ. ದ್ರಾವಿಡ ಅಂತ ಬೇರೆ ಒಂದು ಜನಾಂಗ ಇತ್ತು, ಆರ್ಯ ಅನ್ನೋ ಜನಾಂಗ ಇಲ್ಲಿ ಬಂತು. ಎರಡು ಜನಾಂಗಗಳ ಮಧ್ಯೆ ತಾಕಲಾಟ ಆಗಿದೆ. ಈ ಬಣ್ಣದ ವೈವಿಧ್ಯತೆ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಕಾರಣ ಅಷ್ಟೇನೆ. ನಾನು ಆ ಪುಸ್ತಕದಲ್ಲಿ ಬರೆದಿರೋ ಹಾಗೆ, ಅಂದರೆ ಇದು ನನ್ನ ಐಡಿಯಾ ಅಂತ ಏನಲ್ಲ. ಜನಸಂಖ್ಯೆ ಬಹಳ ಕಡಿಮೆ ಇದ್ದಾಗ, ಆಫ್ರಿಕಾದಿಂದ ಹೊರಡೆ ಬಿದ್ದಾಗ ಜನರು ಎಲ್ಲೆಲ್ಲೋ ಹೋಗಿ ನೆಲೆ ನಿಂತರು. ಅಲ್ಲಿಯ ಹವಾಮಾನ ಹೇಗಿತ್ತು, ಅವಾಗೆಲ್ಲ ಜನಗಳು ಒಬ್ರು ಬೆಳೀತಿರ್ಲಿಲ್ಲ, ಯಾಕೆಂದ್ರೆ ಕಡಿಮೆ ಇದ್ದು, ಜನಸಂಖ್ಯೆನೇ ಕಡಿಮೆ, ಭೂಮಿ ಭಾರಿ ಅಪಾರ ಅಂತ ಅನ್ನಿಸ್ತಾ ಇದ್ದಾಗ ಎಲ್ಲೆಲ್ಲಿ ಶೀತದ ಜಾಗಕ್ಕೆ ಹೋದವರು ಬೆಳ್ಳಗಾದ್ರು, ಇದು ಉಷ್ಣದ ಜಾಗಕ್ಕೆ ಹೋದವರು ಕಪ್ಪೆ ಇದ್ರು, ಹಾಗೆ ಉಳ್ಕೊಂಡ್ರು. ಇನ್ನು ಗಾಳಿ ಬೀಸೋದು ಇಂಥವೆಲ್ಲ ಸಿಕ್ಕಾಪಟ್ಟೆ ಜಾಗಕ್ಕೆ ಅಲ್ಲಿ ಅವರ ಲಕ್ಷಣಗಳೇ ಬದಲಾಯಿತು ಜನರದ್ದು. ಹೀಗೆ ಪರಿಸರದಲ್ಲಿ ಹೇಗಿತ್ತು ವಾತಾವರಣಕ್ಕೆ ತಕ್ಕ ಹಾಗೆ ಅವರೆಲ್ಲ ಬದಲಾದ್ರು. ಮನುಷ್ಯ ಒಬ್ಬನೇ ಆದರೂ ಕೂಡ ಹೋಮೋಸೇಪಿಯನ್ ಅಂತ ಹೇಳೋದು ಒಂದೇ ಒಂದು ಜಾತಿ, ಬೇರೆ ಬೇರೆ ಏನಿಲ್ಲ ಅದರಲ್ಲಿ. ಬೇರೆ ಬೇರೆ ರೇಸ್ ಅಂತ ಏನು ಹೇಳ್ತಾರೆ, ಎಲ್ಲರೂ ಹೋಮೋಸೇಪಿಯನ್ಸೇನೆ. ಆದರೆ ಅವರ ಹೊರಗಡೆ ಲಕ್ಷಣಗಳು ಬದಲಾದವು. ಆ ಲಕ್ಷಣಗಳು ರೂಪುಗೊಂಡದ್ದು ಹೇಗೆ ಅಂತಂದರೆ, ಅವ್ರು ಎಲ್ಲೆಲ್ಲಿ ನೆಲೆಯಲ್ಲಿ ನಿಂತರೋ ಅಲ್ಲಿಯ ಇದು ಏನಿತ್ತು ಪ್ರಕೃತಿಯ ಶಕ್ತಿಗಳೇನಿದ್ವು ಅದರಿಂದ ರೂಪುಗೊಂಡದ್ದು. ಹಾಗಾಗಿ ಕೆಲವರಿಗೆ ಬಿಳಿ ಬಣ್ಣ, ಕೆಲವರಿಗೆ ಕಪ್ಪು ಬಣ್ಣ, ಹೀಗೆಲ್ಲ ಇತ್ತು. ಈಗ ನೀವೇ ಹೇಳ್ತಾ ಇದ್ದೀರಾ ಹೋಮೋಸೇಪಿಯನ್ಸ್ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈ ವರ್ಗೀಕರಣ ಯಾಕೆ ಬೇಕು? ದ್ರಾವಿಡ್ರು, ಆರ್ಯರು, ಮಂಗೋಲೈಟ್ಸ್, ಈ ಥರ ನಮಗೆ ಗೊತ್ತಿರುವಂಗೆ ಈ ವರ್ಗೀಕರಣ ಯಾಕೆ ಬೇಕು? ಮತ್ತೆ ಇದಕ್ಕೆ ಯಾವುದು ಆಧಾರ? ಇದಕ್ಕೇನು ಬಣ್ಣ ಆಧಾರನ, ಇಲ್ಲ ಬೇರೆ ಏನಾದರೂ ಆಧಾರನ? ಓಕೆ, ಒಳ್ಳೇದು ನೀವು ಹೇಳ್ತಾ ಇರೋದು. ಓಕೆ, ನಾವೆಲ್ಲ ಹೋಮೋಸೇಪಿಯನ್ಸ್ ಒಂದೇ ಆದರೂ ಕೂಡ ಯಾಕೆ ಇಷ್ಟೆಲ್ಲ ಇವನ್ ಬೇರೆ ಅವನ್ ಬೇರೆ ಈ ಥರ ಎಲ್ಲ ಇದೆ ಅಂತ ಬಿಟ್ಟು. ಇದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಈ ಹೋಮೋಸೇಪಿಯನ್ಸ್ ಅಂತ ಹೇಳೋದು ಇದು ವೈಜ್ಞಾನಿಕ. ಇದು ಸಾಮಾನ್ಯ ಮನುಷ್ಯರು ಹೋಮೋಸೇಪಿಯನ್ಸ್ ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ರೇಸ್ ಅಂತ ಏನಿದೆ, ಜನಾಂಗ ಅಂತ ಏನಿದೆ, ಇವನು ಕಪ್ಪು, ಇವನು ಬಿಳಿ, ಇವನು ಹಳದಿ ಅಂತೆಲ್ಲ ಈ ಥರ ಇದೆಯಲ್ಲ, ಇದು ಸಾಮಾಜಿಕ, ಇದು ವೈಜ್ಞಾನಿಕ ಅಲ್ಲ. ಜನರ ಕಣ್ಣಿಗೆ ಎದ್ದು ಕಾಣುತ್ತೆ. ಇವನು ಆಫ್ರಿಕಾದವನು ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವನು ಯುರೋಪಿಯನ್ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗೆ ನಮ್ಮ ಇವರು ಚೀನಾ ಕಡೆಯವರು ಮಂಗೋಲಾಯ್ಡ್ ಜನರು, ಅವರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಮಂಗೋಲಾಯ್ಡ್ ಜನರು ಅಂತ. ಸೊ ಇದು ಎದ್ದು ಕಾಣೋದ್ರಿಂದ, ಆಮೇಲೆ ಸೈಂಟಿಫಿಕ್ ಆಗಿ ಇವರೆಲ್ಲ ಒಂದೇನೋ ಅಲ್ಲೋ ಅಂತ ಬಿಟ್ಟು ತಿಳುವಳಿಕೆ ಯಾರಿಗೂ ಇಲ್ಲದೇ ಇರೋದ್ರಿಂದ ಸಮಾಜದಲ್ಲೇ ತನ್ನಷ್ಟಕ್ಕೆ ತಾನೇ ಬಂತು ಈ ಜನಾಂಗದ್ದು. ನಾವು ಒಂಥರ, ಅವರೇ ಒಂಥರ, ಅವನೇ ಬೇರೆ ನಾವೇ ಬೇರೆ. ಅದ್ರ ಜೊತೆಗೆ ಭಾಷೆಗಳು ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಈ ಥರದ್ರಲ್ಲಿ. ಆಮೇಲೆ ಯಾವಾಗ ಬೆರಕೆ ಯಾವಾಗ ಹರಡ್ಲಿಕ್ಕೆ ಶುರು ಮಾಡಿದ್ರು ಜನರು, ಆವಾಗ ಸಂಪನ್ಮೂಲಗಳನ್ನು ತೊಗೊಳ್ಬೇಕಾಯ್ತು, ಬಳಸ್ಕೋಬೇಕಾಯ್ತು. ಇದು ನನ್ನದಿದು, ನನ್ನ ತೊಗೊಬೇಡ ಅಂತ ಇವನು, ಇಲ್ಲ ನಾನು ತೊಗೊಳ್ತೀನಿ ಅಂತ ಇನ್ನೊಬ್ಬ. ಸ್ವಾರ್ಥ ಅದು ಬಂದು ಯಾವಾಗ ಆ ಸಂಪನ್ಮೂಲಗಳ ಮೇಲೆ ಕೂಡ ಇವರಿಗೆ ಒಂದು ಕಾಂಪಿಟೇಷನ್ ಬಂತು, ಸ್ಪರ್ಧೆ ಬಂತು, ಆವಾಗ ಇದು ಜಾಸ್ತಿ ಆಯಿತು. ನೀನೇ ಬೇರೆ ನಾನೇ ಬೇರೆ. ಓಕೆ ಓಕೆ. ಸೊ ಈ ಥರ ಆಗಿರೋದು ಇದು. ಈಗ ಈ ಬರೀ ಇದು 3 ವರ್ಗೀಕರಣ ಆಗಿದ್ರೆ ಓಕೆ ಅಂತೇನೋ ಅನ್ಬೋದಿತ್ತೇನೋ, ಆದರೆ ಸಾವಿರಾರು ಜಾತಿಗಳಾಗಿ ಇಲ್ಲಿ ಗುಂಪುಗಳಾಗ್ಬಿಟ್ಟಿದೆ.
ಅದ್ರ ಬಗ್ಗೆ ಈ ಪುಸ್ತಕ ಏನಾದರೂ ಬೆಳಕು ಚೆಲ್ಲುತ್ತಾ? ಈ ಪುಸ್ತಕದಲ್ಲಿ ಜಾತಿಗಳ ಬಗ್ಗೆ ನಾನು ಏನು ಬರೆದಿಲ್ಲ. ಯಾಕೆಂದರೆ ಈ ಪುಸ್ತಕ ಬರೆಯುವ ಹೊತ್ತಿಗೆ 2012ರಲ್ಲಿ ಈ ಜಾತಿಗಳ ವಿಷಯದಲ್ಲಿ ಇನ್ನೂ ಏನು ಗೊತ್ತಿರಲಿಲ್ಲ ನಮಗೆ ಹೆಚ್ಚಾಗಿ. ಈ ಜಾತಿ ಹೇಗೆ ಬಂತು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ನೀವು ಯಾರೋ ಜಾತಿ ಕ್ರಿಯೇಟ್ ಮಾಡಿದ್ರು ಅಂತ, ಇನ್ನು ಕೆಲವರು ಅಲ್ಲ ಅಂತ ಮೊದಲಿಂದನೂ ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ಅದಾದಮೇಲೆ 2018ರಲ್ಲಿ ಒಂದು ಸ್ಟಡಿ ಬಂದಿದೆ, ಒಂದು ಸ್ಟಡಿ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಜಾತಿಗಳ ವಿಷಯದಲ್ಲಿ ಪರೋಕ್ಷವಾಗಿ ಸ್ವಲ್ಪ ಮಾತಾಡಿದ್ದಾರೆ. ನಾನು ಅದಕ್ಕಿಂತ ಬಹಳ ಮುಂಚೆನೇ ಬರೆದಿರೋದ್ರಿಂದ ಇದನ್ನು ಪುಸ್ತಕನ ಜಾತಿ ವಿಷಯ ನಾನು ಇದರಲ್ಲಿ ಬರೆಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ಈಗ ಅದು ನೀವು ಓದಿ ತಿಳಿಯುವಂಥದ್ದಲ್ಲ. ಜಾತಿ ವಿಚಾರ ನಿಮ್ಮ ಹುಟ್ಟಿನಿಂದ ನೀವು ಏನು ಬಾಲ್ಯದಲ್ಲೋ ಇಲ್ಲ ಕಾಲೇಜಲ್ಲೋ ನೀವು ಏನಾದರೂ ಒಂದು ಜಾತಿ ವಿಚಾರವಾಗಿ ಅನುಭವಿಸಿರ್ತೀರ. ಅಲ್ಲಿ ಎಲ್ಲೂ ಅನುಭವಿಸಿಲ್ಲ ಅಂತಂದ್ರೂ ಕೂಡ ಅದು ಮದುವೆ ಟೈಮಲ್ಲಿ ಆದ್ರೂ ನಮಗೆ ಅದು ಅನುಭವಕ್ಕೆ ಬಂದೇ ಬರುತ್ತೆ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಇಲ್ಲ ನ್ಯೂಟ್ರಲ್ ಇರ್ಬೋದು. ಸೊ ಆದ್ದರಿಂದ ಇಂಥ ಒಂದು ಭಾಳ ಗಂಭೀರವಾದ ವಿಚಾರನ ನೀವು ಕನ್ನಡಿಗರು ದ್ರಾವಿಡ್ರೇ ಅಂತ ಹೇಳುವಾಗ ಅದ್ರ ಮೇಲೂ ಒಂದಷ್ಟು ಬೆಳಕು ಚೆಲ್ಲೋದಕ್ಕೆ ಯಾಕೆ ಆಗಲಿಲ್ಲ? ನಾನು ಹೇಳಿದ್ನಲ್ಲ, ನಾನು ಬರೆದ ಸಮಯದಲ್ಲಿ ವೈಜ್ಞಾನಿಕವಾಗಿ ನಿಜವಾಗಿ ಯಾರು ಇನ್ನೂ ಹೇಳಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಜಾತಿಗಳು ಹೇಗೆ ಸೃಷ್ಟಿಯಾದವು ಅಂತ ಬಿಟ್ಟು. ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ. ನಾನೇನಾದ್ರು ಜಾತಿಯ ಬಗ್ಗೆ ನಾನೇನಾದ್ರು ಅಲ್ಲಿ ಹೇಳಿದರೆ ಆವಾಗ ನನ್ನ ಅಭಿಪ್ರಾಯ ಆಗಿರೋದು ಅದು. ಓಕೆ, ಆದ್ದರಿಂದ ಅದು ಬೇಡ ಅಂತ ಮಾಡಿದೆ. ನನಗೆ ಮೊದಲು ಈ ಜಾತಿ ಬಿಟ್ಟು ಕನ್ನಡಿಗರು ಯಾರ್ಯಾರಿದ್ದಾರೋ ಅವ್ರು ಯಾವ ಜಾತಿ ಆದರೂ ಆಗಿರ್ಬೋದು, ಅವರು ತಮ್ಮ ನಿಜವಾದ ಅಸ್ಮಿತೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನೋದು ನನಗೆ ಅಷ್ಟೇ ತಲೆಯೊಳಗೆ. ಏನು ಅವರ ನಿಜವಾದ ಅಸ್ಮಿತೆ ಯಾವುದು? ದ್ರಾವಿಡರು ಅನ್ನೋದು. ಅವರು ಜನಾಂಗೀಯವಾಗಿ ದ್ರಾವಿಡರು. ಅವರ ಭಾಷೆ ಮಾತಾಡೋದು ಅದು ದ್ರಾವಿಡ ಭಾಷೆ. ಅವರ ನಡೆನುಡಿಗಳು ಅಷ್ಟೇ ದ್ರಾವಿಡ ನಡೆನುಡಿಗಳು. ಇದನ್ನು ಅವ್ರು ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಅವನ್ನೆಲ್ಲ ಉಳಿಸ್ಕೊಳ್ತಾರೆ. ಆಮೇಲೆ ಅದನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಯಾರು ಅವರ ಹತ್ತಿರದವರು, ಯಾರು ಅವ್ರ ಕುಟುಂಬಕ್ಕೆ ಸೇರಿದವರು, ಯಾರ ಜೊತೆ ಅವರು ಚೆನ್ನಾಗಿರಬೇಕು, ಯಾರ ಜೊತೆ ಅವ್ರು ಒಟ್ಟಿಗೆ ಸೇರಿಕೊಂಡು ಏನಾದ್ರು ಕಷ್ಟಗಳು ಬಂದರೆ ಎದುರಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವರಿಗೆ ಬರೀ ಸಾಂಸ್ಕೃತಿಕ ಭಾಷಿಕವಾಗಿ ಮಾತ್ರ ಅಲ್ಲ, ಅವ್ರದ್ದು ಬೇರೆ ಸಂಪನ್ಮೂಲಗಳನ್ನು ಕೂಡ ಉಳಿಸ್ಕೊಳ್ಲಿಕ್ಕಾಗತ್ತೆ ಅನ್ನೋದೊಂದು ಉದ್ದೇಶ ನಂದು. ಆಮೇಲೆ ನೀವು ಹೇಳಿದ್ರಲ್ಲ ಇವಾಗ ಜಾತಿ ಗೀತೆ ಅಂತ ಬಿಟ್ಟು, ಈ ನಿಜವಾದ ವಿಷಯ ಗೊತ್ತಾದರೆ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ಬೋದು ಅಂತ ನನ್ನ ಭಾವನೆ. ಖಂಡಿತ. ಅದು ಇವ್ರಿಗೆ ನಾವು ದ್ರಾವಿಡರು ಅನ್ನುವಂಥ ಅರಿವು ಇಲ್ಲದೆ ಇರೋದೇನೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ. ಇವಾಗ ತುಂಬ ಜನ ಅವಾಗ ಗೊತ್ತಾಗತ್ತೆ, ನೋಡ್ರಪ್ಪ ಇದೆಲ್ಲ ಇದು ಕೆಲವು ನಮ್ಮ ಸಂಸ್ಕೃತಿಯಲ್ಲಿರೋ ಕೆಲವು ಅಂಶಗಳು ಹೊರಗಡೆಯಿಂದ ಬಂದಿರೋವು, ಇನ್ನು ಸುಮಾರು ಅಂಶಗಳು ನಮ್ಮದೇ, ನಾವು ಏನೇನೋ ವೃತ್ತಿ ಮಾಡ್ತಾ ಇದ್ವಿ, ಅದರಿಂದ ನಾವೊಂದು ಪಂಗಡಗಳಾಗಿದ್ದಿರಬಹುದು, ಆದರೆ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಈ ತಿಳುವಳಿಕೆಯಿಂದ ಬರುತ್ತೆ ಅಂತ ನನ್ನ ನಂಬಿಕೆ. ಆಯಿತು. ಈಗ ಒಂದಷ್ಟು ಜನಕ್ಕೆ ನಾವು ದ್ರಾವಿಡರು ಅಂತ ಕನ್ನಡಿಗರಲ್ಲಿ ಒಂದು ಅರಿವು ಬಂತು. ಆವಾಗ ಯಾರನ್ನ ಆರ್ಯರು ಅಂತ ಕರಿತಾ ಇದ್ದೀವೋ ಇಲ್ಲ ಈ ಆರ್ಯರು ಅಂತ ಅನ್ಕೊಂಡಿದ್ದೀವೋ ಅವ್ರಿಗೆ ತೊಂದರೆ ಆಗಲ್ವಾ ಅನ್ನುವಂಥ ಅಭಿಪ್ರಾಯ ಕೂಡ ಆವಾಗವಾಗ ನಾವು ಕೇಳ್ಪಡ್ತೀವಿ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಓಕೆ, ಅದ್ರ ಬಗ್ಗೆ ನಾನು ಹೇಳೋದೇನು ಅಂತಂದರೆ, ಹೌದು ಇದನ್ನ ಕೇಳ್ತೀವಿ ನಾವು, ಅವರಿಗೆ ತೊಂದರೆ ಕೊಡಬಾರ್ದು. ಯಾಕೆಂದರೆ ನಮಗೆ ಅವ್ರಿಗೆ ತೊಂದರೆ ಆಗಿರೋದಾಗಲೇ ನೋಡಿದ್ದೀವಿ ನಾವು. ತಮಿಳುನಾಡಿನಲ್ಲಿ ಇದು ದ್ರಾವಿಡ ಚಳುವಳಿ ಆದಾಗ ಒಂದು ಗುಂಪಿಗೆ ಅದರಿಂದ ನಿಜವಾಗಿ ಬಹಳ ತೊಂದರೆ ಆಯಿತು. ಆ ಥರ ಅವರಿಗೆ ತೊಂದರೆ ಆದದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ಅದು ಬೇರೆ ವಿಷಯ. ನಾನು ಹೇಳೋದು ಆ ಥರ ತೊಂದರೆ ಆಗಲೇಬಾರ್ದು. ನಾವು ನಮ್ಮ ಬಗ್ಗೆ ತಿಳ್ಕೊಂಡಾಗ ನಾವು ನಮಗೆ ಯಾವುದು ಒಳ್ಳೆಯದು, ಯಾವ ರೀತಿ ನಾವು ಬದುಕಿದ್ರೆ ಒಳ್ಳೆಯದು ಅಂತ ಆ ಹಾದಿ ಹಿಡಿಬೇಕೇ ಹೊರತು ನಮಗೆ ಹೀಗೆಲ್ಲ ಮಾಡಿದವರು ತೊಂದರೆ ಕೊಟ್ಟವ್ರು ಇವ್ರ ವಿರುದ್ಧ ನಾವು ಯುದ್ಧ ಸಾರಬೇಕು ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇಡೀ ಒಂದು ರಾಜ್ಯದವರೇ ಒಂದು ಆ ಥರ ಮಾಡಿದರೆ ಅದ್ರ ಹಿಂದೆ ರಾಜಕಾರಣಿಗಳು ಇವರು ಪಟ್ಟಭದ್ರ ಹಿತಾಸಕ್ತಿಗಳೆಲ್ಲ ಇರ್ತಲ್ಲ, ಅವರ ಕೈವಾಡ ತುಂಬ ಇರುತ್ತೆ. ಅದಕ್ಕೆ ಬಲಿ ಬೀಳಬಾರ್ದು ನಾವು, ಅದರ ಅಗತ್ಯ ಇಲ್ಲ. ನಾವು ನಮ್ಮ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಏನು ಒಳ್ಳೇದು ಅದು ಮಾಡಿದ್ರೆ ಸಾಕು, ಯಾರನ್ನು ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಒತ್ತಿಗೆಯಲ್ಲಿ ನೀವು ಯಾವ ವಿಚಾರ ಬರೆದಿದ್ದೀರಿ? ಇಲ್ಲಿ ಒತ್ತಿಗೆ ಅನ್ನೋದು ಕರೆಕ್ಟ್ ಪದ ಅಲ್ಲ ಕನ್ನಡದ. ಹೊತ್ತಗೆ ಸರಿ, ಒತ್ತಿಗೆ ಸರಿ. ಅದು ಕನ್ನಡ ಪದ ಏನೆಲ್ಲ ನೀವು ಹೇಳಬೇಕು ಅಂದರೆ ಪುಸ್ತಕನೇ ತದ್ಭವ ಮಾಡಿ ಹೊತ್ತಗೆ ಅಂತ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಪುಸ್ತಕ ಅನ್ನೋದು ಸಂಸ್ಕೃತ ಬಂದ ಅದೊಂದು ಏರಿಕೆ. ಅದು ಹೇರಿಕೆ ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ಇಲ್ಲಿ ಕನ್ನಡೀಕರಣ ಮಾಡಿದೀವಿ, ಅದನ್ನು ಹೇಗಿದೆ ಹಾಗೆ ತಗೊಳ್ಳಿಲ್ಲ ನಾವು. ಕನ್ನಡಕ್ಕೆ ಹೊಂದೋ ಥರ ಮಾಡಿಕೊಂಡು ಹೊತ್ತಗೆ ಅಂತ ಮಾಡಿದ್ದೀವಿ.
ಸೊ ಅದು ಹೇರಿಕೆ ಅಂತ ಕನ್ನಡ ಅಂತಲೇ ಹೇಳೋಣ, ಕನ್ನಡಕ್ಕೆ ತಿರುಗಿಸ್ತಿದ್ದಲ್ಲ ಕನ್ನಡ ಅಂತ ಹೇಳೋಣ. ಓಕೆ, ಈ ಹೊತ್ತಿಗೆಯಲ್ಲಿ ಏನೇನು ಬರೆದಿದ್ದೀನಿ ಮುಖ್ಯವಾಗಿ ಅಂದರೆ, ನಾನು ಮೊದಲು ಈ ನಾವು ದ್ರಾವಿಡ ಅನ್ನೋ ಐಡೆಂಟಿಟಿ ಏನಿದೆಯಲ್ಲ, ಕೆಲವು ಜನರು ಹೇಳ್ತಾರೆ ಇದು ಆರ್ಯ ದ್ರಾವಿಡ ಅಂತ. ನಿಜವಾಗೂ ಇಲ್ಲ, ಆ ಬ್ರಿಟಿಷರು ಬಂದು ನಮ್ಮನ್ನು ಡಿವೈಡ್ ಮಾಡಬೇಕು ಅಂತೇಳ್ಬಿಟ್ಟು ಸುಮ್ಮನೆ ಇವೆಲ್ಲ ಹುಟ್ಟು ಹಾಕಿದ್ರು ಅಂತೇಳ್ಬಿಟ್ಟು ಅದರ ಬಗ್ಗೆ ನಾನು ಸ್ವಲ್ಪ ಜನರಿಗೆ ತಿಳಿಸಿದ್ದೀನಿ. ಏನು ಅಂತಂದರೆ, ಈ ದ್ರಾವಿಡ ಆರ್ಯ ಅನ್ನೋದು ಕಾಲ್ಪನಿಕ ಅಲ್ಲ, ನಿಜವಾಗಿಯೂ ನಡೆದಿರೋದು ಇದು ಸತ್ಯ ಅಂತ ತೋರಿಸ್ತಿದ್ದೀನಿ ಮೊದಲನೇದಾಗಿ ಪುಸ್ತಕದಲ್ಲಿ. ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಅದನ್ನು ಮಾಡಲಿಕ್ಕೆ ಯಾವ್ಯಾವ ಸಂಶೋಧನೆಗಳು ಎಲ್ಲೆಲ್ಲಿ ನಡೆದಿದೆ, ವೈಜ್ಞಾನಿಕ ಸಂಶೋಧನೆಗಳು, ಅವುಗಳ ಬೆಂಬಲ ತೊಗೊಂಡು ಅವುಗಳಿಂದ ಆಧಾರವಾಗಿಟ್ಕೊಂಡು ನಾನು ಬಹಳ ಸಂಕ್ಷಿಪ್ತವಾಗಿ ದ್ರಾವಿಡ ಆರ್ಯ ಅನ್ನೋದು ಸತ್ಯ, ಇದು ನಡೆದಿದೆ ಅಂತ ಹೇಳಿದ್ದೀನಿ ಮೊದಲನೇದು. ಆಮೇಲೆ ಎರಡನೇದು, ನನ್ನ ಈ ಪುಸ್ತಕದಲ್ಲೇ ನಾನು ಮೊದಲಿಂದಲೂ ನಾನು ಏನು ಹೇಳ್ತಿರೋದು ಅಂತಂದರೆ, ನಮ್ಮತನ ಇರಲಿಲ್ಲ ಅಂದರೆ ನಾವೆಲ್ಲ ಕಳ್ಕೊತೀವಿ, ಒಂದೊಂದಾಗಿ ಕಳ್ಕೊತೀವಿ ಅಂತ. ಸೊ ಏನಾದ್ರು ಕಳ್ಕೊಂಡಿದ್ದೀವ ಹಿಂದೆ ಇದುವರೆಗೂ ಅದನ್ನು ತೋರಿಸ್ಬೇಕು ನಾನು, ಆಯಿತಾ? ಅದನ್ನು ಎರಡನೇ ಹಂತದಲ್ಲಿ ಅದನ್ನು ತೋರಿಸಿದ್ದೀನಿ. ಮುಂಚೆ ದ್ರಾವಿಡರು ಎಲ್ಲಿಂದ ಎಲ್ಲಿವರೆಗೂ ಇದ್ದರು ಭಾರತದಲ್ಲಿ, ಹೇಗೆ ಅವ್ರದ್ದು ಹರವು ಕಡಿಮೆ ಹಾಕೊಂಡು ಬಂತು, ಅದು ಕನ್ನಡಿಗರು ಎಷ್ಟು ಇದು ಅಗಲವಾದ ಜಾಗದಲ್ಲಿ ಹರಡ್ಕೊಂಡಿದ್ರು, ಕನ್ನಡಿಗರು ಕೂಡ ಹೇಗೆ ಇದು ಅವರ ಪ್ರದೇಶ ಸಂಕೋಚ ಆಗಿ ಹೋಗಿ ಅಲ್ಲಿ ಬಂದಿದೆ. ಈಗ ಯಾವ್ಯಾವ ರೀತಿ ನಷ್ಟ ಆಗಿದೆ. ಒಂದು, ಈ ಥರ ಅವರ ನೆಲಗಳನ್ನೆಲ್ಲ ಕಳ್ಕೊಂಡು ಬಂದರು ಒಂದು. ಎರಡನೇದು, ಭಾಷೆ ಕಳ್ಕೊಂಡ್ರು. ಅವ್ರ ಭಾಷೆ ಮೇಲೆ ಕೂಡ ಅಷ್ಟೇ ಬೇರೆ ಪರಿಣಾಮಗಳಾಗಿ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಕನ್ನಡಿಗರಿಗೆ ಅವ್ರ ಭಾಷೆ ಬಳಸೋದೇ ಒಂದು ತೊಡಕಾಯಿತು. ಆ ಒಂದು ಸ್ಥಿತಿ ಮತ್ತು ಆ ರೀತಿ ನಷ್ಟ ಕೂಡ ಆಗಿದೆ. ಈ ಥರ ಬೇರೆ ಬೇರೆ ನಷ್ಟಗಳು ಯಾವ ರೀತಿ ಆಗಿದೆ ಅವನ್ನು ಮೊದಲು ಬರೆದಿದ್ದೀನಿ, ಎರಡನೇ ಹಂತದಲ್ಲಿ ಬರೆದಿದ್ದೀನಿ. ಆಮೇಲೆ ಈ ಮೂರನೇ ಹಂತದಲ್ಲಿ ಅವೆಲ್ಲ ಈ ಥರ ಆಗಿರೋದಕ್ಕೆಲ್ಲ ನಾವು ಏನೇನು ಮಾಡಬಹುದು, ಯಾವ ರೀತಿ ಕ್ರಮಗಳನ್ನು ತೊಗೊಂಡ್ರೆ ನಾವು ಇವನ್ನು ಸರಿ ಮಾಡ್ಕೊಳ್ಬಹುದು ಅಂತ ಅದನ್ನು ಒಂದಷ್ಟು ಬರೆದಿದ್ದೀನಿ. ಇತರೆ ದ್ರಾವಿಡ ನುಡಿಗಳು ಇಲ್ಲ ಇತರೆ ದ್ರಾವಿಡ ಜನರ ಬಗ್ಗೆ ಏನಾದರೂ ಇದೆಯಾ ಇದರಲ್ಲಿ? ನಾನು ಪ್ರತ್ಯೇಕವಾಗಿ ಹೇಳಿಲ್ಲ, ತಮಿಳರು ತೆಲುಗರು ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ. ಎಲ್ಲರನ್ನೂ ಸೇರಿಸಿ ದ್ರಾವಿಡರು ಅಂತ ಹೇಳಿ, ಮುಂಚೆ ದ್ರಾವಿಡರು ಎಷ್ಟು ಕಡೆ ಇದ್ದರು, ಆಮೇಲೆ ಅವ್ರಿಗೆ ಯಾವ್ಯಾವ ರೀತಿ ನಷ್ಟ ಆಗಿ ಇವಾಗ ಯಾವ ಸ್ಥಿತಿ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಆಮೇಲೆ ಬರೀ ಕನ್ನಡಿಗರ ವಿಷಯ ಅಷ್ಟೇ ಮಾತಾಡಿದ್ದೀನಿ. ಇವಾಗ ನಾವು ದ್ರಾವಿಡರು ಅಂತ ಪರಿಗಣಿಸೋದಾದ್ರೆ ಈ ಒಂದು ಇಂಡಿಯನ್ ಯೂನಿಯನ್ ಯಾವ ಯಾವ ರಾಜ್ಯಗಳನ್ನ ಆ ಥರ ನಾವು ಪರಿಗಣಿಸ್ಬೋದು? ಓಕೆ, ನಿಮ್ಮ ಪ್ರಶ್ನೆ ಇದು ನಿಜವಾಗ ಬಹಳ ಒಳ್ಳೆ ಪ್ರಶ್ನೆ. ಇದ್ರ ಮೇಲೆ ಬಹುಶಃ ಇನ್ನೊಂದು ಪುಸ್ತಕ ಬರೆದ್ರೆ ಒಳ್ಳೇದೇನೋ ಯಾರಾದರೂ. ನೋಡಿ, ಇವಾಗ ದ್ರಾವಿಡ ಅಂತಂದರೆ ಯಾವ್ಯಾವ ರೀತಿಯಲ್ಲಿ ದ್ರಾವಿಡ, ಜನಾಂಗೀಯವಾಗಿ ದ್ರಾವಿಡ ಆಗಿರ್ಬೋದು, ಭಾಷಿಕವಾಗಿ ಆಗಿಲ್ದಲೇ ಇರಬಹುದು. ನಾವು ದಕ್ಷಿಣದಲ್ಲಿ ಇರೋದು, ನಾವು ಕನ್ನಡ, ತಮಿಳು, ತೆಲುಗು, ನಾವೇನಿದ್ದೀವಿ, ಮಲಯಾಳಮು ಕೂಡ, ಮಲಯಾಳಂ, ತುಳು, ಕೊಡವೆಲ್ಲ ನಮ್ಮಲ್ಲೂ ಜನಾಂಗದ ಬೆರಕೆ ಸಾಕಷ್ಟು ಆಗಿದೆ. ಜನಾಂಗದ ಬೆರಕೆ ಸಾಕಷ್ಟು ಅಂತಂದ್ರೆ ತುಂಬ ಏನಾಗಿಲ್ಲ, ಇನ್ನು ಒಟ್ಟಾರೆ ನಾವು ದ್ರಾವಿಡ ಲಕ್ಷಣಗಳೇ ಇರೋ ಜನರು. ನಾವು ಜನಾಂಗೀಯವಾಗಿ ಆ ರೀತಿ ನೋಡಿದರೆ ದ್ರಾವಿಡರು. ನಾವು ಮಾತಾಡೋ ಭಾಷೆಗಳು ಅಷ್ಟೇ ಎಲ್ಲ ದ್ರಾವಿಡ ಭಾಷೆಗಳು, ಭಾಷಿಕವಾಗಿಯೂ ನಾವು ದ್ರಾವಿಡರು. ಆಮೇಲೆ ನಮ್ಮದೇ ನಡೆನುಡಿಗಳಿದೆ. ಕರ್ನಾಟಕದಲ್ಲಿ ತೊಗೊಂಡು ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ನಡೆನುಡಿಗಳು ಅವ್ರದ್ದು ಇರುತ್ತೆ, ದಕ್ಷಿಣದಲ್ಲಿ ಒಂಥರ ಇರುತ್ತೆ, ಕರಾವಳಿಯಲ್ಲಿ ಒಂಥರ ಇರುತ್ತೆ, ಹಾಗೆ ತಮಿಳುನಾಡಿನಲ್ಲಿ ಇದ್ರೂ ಕೂಡ ನಮ್ಮದೇ ದ್ರಾವಿಡರದೇ ಒಂದು ರೀತಿಯ ನಡೆನುಡಿಗಳಿರುತ್ತೆ. ಅದರಲ್ಲಿ ಆ ರೀತಿ ಕೂಡ ಸಾಂಸ್ಕೃತಿಕವಾಗಿ ಕೂಡ ನಾವು ದ್ರಾವಿಡರು, ಎಲ್ಲ ರೀತಿಯಲ್ಲೂ ನಾವು ದ್ರಾವಿಡರು ಒಟ್ಟಾರೆ ತಗೊಂಡ್ರೆ. ಸ್ವಲ್ಪ ಅದೇ ಯಾವ್ಯಾವ ರಾಜ್ಯ ಇಲ್ಲಿ ನೋಡಿ, ನಾನು ಹೇಳಿದ ದಕ್ಷಿಣದವ್ರದ್ದು ಇದು ಆಯ್ತಾ. ಅದೇ ನೀವು ಇಲ್ಲಿಗೆ ಮುಗಿದೋಯ್ತು ಅನ್ಕೋಬೇಡಿ. ನೀವು ಮಹಾರಾಷ್ಟ್ರಕ್ಕೆ ಹೋಗಿ, ಜನಾಂಗೀಯವಾಗಿ ಅವರು ನಾವೇ, ಏನು ವ್ಯತ್ಯಾಸ ಇಲ್ಲ. ಭಾಷಿಕವಾಗಿ ಅವರ ಮರಾಠಿ, ಅದು ದ್ರಾವಿಡ ಭಾಷೆ ಅಲ್ಲ. ಮರಾಠಿ ಇಂಡೋ ಯುರೋಪಿಯನ್ ಭಾಷೆ. ಏನಾಯಿತು ಅನ್ಲಿಕ್ಕೆ ನಮಗೆ ಬೇಕಾದಷ್ಟು ನೋಡಿ, ಇಲ್ಲಿ ಚಿದಾನಂದ ಮೂರ್ತಿಯವರು ಭಾಷಿಕ ಬೃಹತ್ ಕರ್ನಾಟಕ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಭಾಳ ಒಳ್ಳೆಯ ಪುಸ್ತಕ, ಅದನ್ನೆಲ್ಲರೂ ಓದಬೇಕು. ಅದರಲ್ಲಿ ಅವರು ಕನ್ನಡ ಭಾಷೆ ಮೊದಲು ಎಲ್ಲೆಲ್ಲೆಲ್ಲ ಇತ್ತು, ಅದು ಹೇಗೆ ಕಳೆದು ಹೋಗಿ ಜನಗಳನ್ನೆಲ್ಲ ಕಳ್ಕೊಂಡು ಈ ಸ್ಥಿತಿ ಬಂದಿದೆ ಅಂತ ಬಿಟ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಶಾಸನಗಳ ಬಗ್ಗೆ ಏನೋ ಅಧ್ಯಯನ, ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಮಹಾರಾಷ್ಟ್ರದಲ್ಲಿರೋ ಆ ಊರಿನ ಇದು ಹೆಸರುಗಳಿರುತ್ತಲ್ಲ, ಅವುಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಮಹಾರಾಷ್ಟ್ರದ ಜನಗಳಲ್ಲಿರೋ ನಡೆನುಡಿ, ಅವ್ರು ಏನೇನೋ ಹಬ್ಬಗಳನ್ನು ಮಾಡ್ತಾರೆ. ಅಂದರೆ ಅದು ಮಣ್ಣಿನ ಮಕ್ಕಳು, ಅಲ್ಲಿ ಶೂದ್ರರು ಅಂತ ಹೇಳ್ತಾರಲ್ಲ, ಅವರೆಲ್ಲ ಯಾವ್ಯಾವ ರೀತಿಯ ಹಬ್ಬಗಳು ಅಂತ ಅವೆಲ್ಲ ಆಚರಣೆ ಮಾಡ್ತಾರೆ. ಅದನ್ನೆಲ್ಲ ನೋಡಿದ್ದಾರೆ.
ಅದೆಲ್ಲ ನೋಡಿ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಕನ್ನಡದವರು ಅಲ್ಲೆಲ್ಲ ಮುಂಚೆ ಅಂದರೆ ಅಲ್ಲಿದ್ದ ಜನಗಳು ಮೊದಲು ಕನ್ನಡ ಮಾತಾಡ್ತಾ ಇದ್ರು, ಮರಾಠಿಗಳಾಗೋಕ್ಕಿಂತ ಮುಂಚೆ ಅವರು ಕನ್ನಡ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ದೊಡ್ಡ ಹರವಿತ್ತು. ಇವಾಗ ಅಲ್ಲಿಗೆ ನಿಲ್ಲೋದಿಲ್ಲ. ನೀವು ಗುಜರಾತಿಗೆ ಹೋಗಿ, ಆಯಿತಾ, ಬಿಹಾರ್ಗೆ ಹೋಗಿ, ಆಯಿತಾ, ಉತ್ತರ ಪ್ರದೇಶಕ್ಕೆ ಹೋಗಿ, ಬಂಗಾಳಕ್ಕೆ ಹೋಗಿ, ಬಾಂಗ್ಲಾದೇಶಕ್ಕೆ ಹೋಗಿ, ಜನಗಳು ಹೇಗೆ ಕಾಣ್ತಾರೆ ನೋಡಿರ್ಬೋದು. ಅಲ್ಲಿ ಜನಗಳು ಹೇಗೆ ಕಾಣ್ತಾರೆ? ಅಲ್ಲ, ಈಗ ಅವರು ಜನಾಂಗೀಯವಾಗಿ ನೀವು ಜನಾಂಗೀಯವಾಗಿ ದ್ರಾವಿಡ್ರೆ. ಅವರು ದ್ರಾವಿಡರು ಇದ್ರೆ ಮುಂಡ ಎರಡ ಬೆರಕೆ ಮುಖ್ಯವಾಗಿ ದ್ರಾವಿಡ. ಸೊ ಹಾಗಾಗಿ ದ್ರಾವಿಡ ಈ ಭಾರತ ಖಂಡ ಅಂತ ಹೇಳ್ತಾರೆ ಇವರು. ಇಲ್ಲ, ಈಗಿನ ಇಂಡಿಯನ್ ಯೂನಿಯನ್, ಇವಾಗ ಇಂಡಿಯನ್ ಯೂನಿಯನ್ ತಗೊಂಡ, ಇಂಡಿಯನ್ ಯೂನಿಯನ್ ತಗೊಂಡ್ರೆ ಜನಾಂಗೀಯವಾಗಿ ಅರ್ಧಕ್ಕಿಂತ ಹೆಚ್ಚು ಜನರು ದ್ರಾವಿಡ್ರೇನೆ. ಆ ಅರ್ಧ ಜನದಲ್ಲಿ ಅರ್ಧ ಜನ ಮಾತ್ರ ಇನ್ನು ಭಾಷೆ ಸಂಸ್ಕೃತಿ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ. ಸೊ ಅದು ದಕ್ಷಿಣದವರು, ದಕ್ಷಿಣದ ರಾಜ್ಯಗಳು. ಹೌದು. ಈ ವಿಷಯದ ಬಗ್ಗೆ ಯಾರಾದ್ರೂ ಒಬ್ರು ವಿದ್ವಾಂಸರು ಒಂದು ಪುಸ್ತಕ ಬರೆಯೋದು ಒಳ್ಳೇದು. ಈ ತರ ಒಂದು ಕಿರಿದಾದ ಪುಸ್ತಕ, ಸರಳವಾಗಿರೋದು, ಇಂಗ್ಲೀಷಲ್ಲೋ ಹಿಂದಿಯಲ್ಲೋ ಅಥವಾ ಇಂಗ್ಲೀಷಲ್ಲೋ ಬರೋದು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋದು, ಈ ಥರ ಮಾಡಿ ನಿಜವಾಗಿಯೂ ಇಂಡಿಯಾದಲ್ಲಿರೋ ಎಲ್ಲ ಜನರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಸೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇದು ನಿಜವಾಗೂ ದ್ರಾವಿಡರದ್ದೇ ದೇಶ ಇದು. ಸೊ ಇಂಡಿಯಾ ಅಂದ್ರೆ ಅದು ದ್ರಾವಿಡಿಯನ್ಸ್ದು. ದ್ರಾವಿಡ. ಇವತ್ತು ಇಂಡಿಯಾ ಅನ್ನೋ ಹೆಸರು ಬೇಡ, ನಾವು ಭಾರತ ಅಂತ ಇಡ್ತೀವಿ ಹೆಸರು ಅಂತೆಲ್ಲ ಹೇಳ್ತಾರೆ. ನಿಜವಾಗಿ ಇವರು ಇಡಬೇಕು ಹೆಸರು ಅಂತಂದ್ರೆ ದ್ರಾವಿಡ ನಾಡು ಅಂತ ಇಡಬೇಕು. ಯಾಕೆಂದ್ರೆ ದ್ರಾವಿಡ್ರೆ ಹೆಚ್ಚು ಜನಾಂಗೀಯವಾಗಿ ಇಲ್ಲಿರೋದು. ಅದನ್ನ ನಾನು ಹೇಳ್ತಿರೋದಲ್ಲ, ಈ ಸೈಂಟಿಫಿಕ್ ಪೇಪರ್ಸ್ ಅಂತ ಹೇಳಿದ್ನಲ್ಲ ಮಾಡ್ರೋ, ಅವರೆಲ್ಲ ಅದನ್ನೇ ಹೇಳೋದು. ಯಾಕೆಂದ್ರೆ ಇಂಡಿಯಾದ ಪಾಪ್ಯುಲೇಷನ್ ಏನು ಅಂದ್ರೆ ಮುಖ್ಯವಾಗಿ ಹರಪ್ಪನ್ ಪಾಪ್ಯುಲೇಷನ್ ಏನಿತ್ತು ಅದೇನೇ ಅಂತ ಬಿಟ್ಟು. ಹರಪ್ಪನ್ ಪಾಪ್ಯುಲೇಷನ್ ಇರೇನಿಯನ್ ಫಾರ್ಮರ್ಸ್, ಆಮೇಲೆ ಇಂಡಿಯಾದ ಹಂಟರ್ ಗ್ಯಾದರರ್ಸ್ ಅಂತ ಬಿಟ್ಟು ಅವರ ಮಿಕ್ಸ್ಚರ್ ಅಂತ ಬೆರಕೆ ಅಂತ. ಆ ಬೆರಕೆಗೆ ನಾವು ದ್ರಾವಿಡರು ಅಂತ ಹೇಳೋದು ಇವತ್ತು. ಈ ಒಂದು ಪುಸ್ತಕ ನೀವು ಬಿಡುಗಡೆ ಮಾಡಿದ್ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ? ಓಕೆ, ಇಲ್ಲಿ ನಾನು ಸತ್ಯ ಹೇಳಬೇಕು ಅಂತಂದರೆ ಈ ಪುಸ್ತಕ ಅಷ್ಟೊಂದು ಕಡೆ ಹೋಗಲೇ ಇಲ್ಲ ಇದು. ಯಾಕೆಂದರೆ ನಾನು ಮಾರ್ಕೆಟಿಂಗನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಕೆಲವರಿಂದ ಅಷ್ಟೇ ಪ್ರತಿಕ್ರಿಯೆ ಬಂತು. ಆಮೇಲೆ ನಾನೇ ಕೆಲವು ಕಡೆ ಹೋಗಿ, ಇದು ಪತ್ರಿಕೆಗಳಿದೆಯಲ್ಲ ಅವರ ಆಫೀಸ್ಗೆ ಹೋಗಿ ಕೆಲವು ಕಡೆ ಈಗ ಕಾಪಿಗಳನ್ನು ಕೊಟ್ಟಿದ್ದೆ. ಇದು ಪ್ರಜಾವಾಣಿಯವರು ಒಂದು ರಿವ್ಯೂ ಬರೆದ್ರು, ಚೆನ್ನಾಗಿ ಬರೆದ್ರು ಅದ್ರ ಬಗ್ಗೆ. ಆಮೇಲೆ ನನ್ನ ಸ್ನೇಹಿತರು ಯಾರೊಬ್ಬರು ಕಸ್ತೂರಿ ಮ್ಯಾಗಝೀನಲ್ಲಿ ಕೂಡ ಬಂತಂತ ಇದ್ರ ಬಗ್ಗೆ ಒಂದು ಲೇಖನ, ಅಲ್ಲಿಯವ್ರು ಬರೆದಿದ್ದು. ಅದ್ರದ್ದೊಂದು ಕಾಪಿ ತೆಗೆದು ಒಂದು ಫೋಟೋ ತೆಗೆದು ಕಳಿಸಿದ್ರು ನನಗೆ. ಆ ಪೂರ್ತಿ ರಿವ್ಯೂ ನಾನು ಓದಿಲ್ಲ, ಬಟ್ ಅವರು ಕೂಡ ಪಾಸಿಟಿವ್ ಆಗಿ ಬರೆದಿದ್ರು. ಅದು ಬಿಟ್ಟರೆ ಇನ್ನು ನನಗೆ ಯಾವುದು ಪ್ರತಿಕ್ರಿಯೆ ಅಂತ ಬರಲಿಲ್ಲ. ಯಾಕೆಂದರೆ ಈ ಪುಸ್ತಕ ಇದ್ದಿದ್ದೇ ಸುಮಾರು ಜನಕ್ಕೆ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ವಿರೋಧ ಏನೂ ವ್ಯಕ್ತ ಆಗಲಿಲ್ಲ. ಯೂಶಲಿ ನಾನು ಕೇಳ್ಪಟ್ಟಂಗೆ ಸುಮಾರು ಜನ ಈ PhD ಥೀಸಿಸ್ಗೋಸ್ಕರ ಒಬ್ಬರು ಬಾಗಲಕೋಟೆಯವರು ಈಗ ಅಲ್ಲಿ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಅವರು ದ್ರಾವಿಡ ಪದ ಅವ್ರ ಥೀಸಿಸಲ್ಲಿ ಬಳಸಿದ್ದಕ್ಕೆ ಆ ಪದ ತೆಗೆದಾಕಿ, ಇಲ್ಲಾಂದ್ರೆ ನಿಮಗೆ ನಾವು ಥೀಸಿಸನ್ನು ಅಪ್ರೂವ್ ಮಾಡಲ್ಲ ಅಂತ ಗೈಡು ತುಂಬ ತೊಂದರೆ ಕೊಟ್ರಂತೆ. ಅವರು ರಿಟೈರ್ಡ್ ಆಗೋವರೆಗೂ ಕಾದಿದ್ದು ಆಮೇಲೆ ತಗೊಂಡಿದ್ರು. ಈಗ ಮೊನ್ನೆ ಒಂದು ತಿಂಗಳಲ್ಲಿ ಮಲಯಾಳಂ ಯೂನಿವರ್ಸಿಟಿ ಅಂತ ಇದೆ ಕೇರಳದಲ್ಲಿ, ಅಲ್ಲಿ ಹೋಗಿದ್ದಾಗ ಅಲ್ಲಿ ಮತ್ತೆ ಒಬ್ಬ PhD ಸ್ಟೂಡೆಂಟು ಅದನ್ನು ನನಗೆ, ಅವನು ಆ ಅನುಭವನ ನನಗೆ ಹೇಳ್ದ. ನಾನು ದ್ರಾವಿಡ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂದಾಗ ನನಗೆ ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ. ಹಾಗಾಗಿ ನೀವು ಕನ್ನಡಿಗರು ದ್ರಾವಿಡರೇ ಅಂತ ಇಷ್ಟು ಧೈರ್ಯವಾಗಿ ನೀವು ಪ್ರತಿಪಾದಿಸ್ತಾ ಇದ್ದೀರಿ ಅಂತಂದಾಗ ಇದಕ್ಕೆ ವಿರೋಧ ಏನಾದರೂ ವ್ಯಕ್ತ ಆಯ್ತಾ? ನಾನು ಹೇಳಿದೆಲ್ಲ, ಅದಕ್ಕೆ ವಿರೋಧ ಬರೋಷ್ಟು ಇದು ಜನರಿಗೆ ಪರಿಚಿತನೇ ಆಗಲಿಲ್ಲ. ಸೊ ಹಂಗಾಗಿ ನಿಜವಾಗಿಯೂ ಒಂದು ದೊಡ್ಡ ವಿರೋಧ ಬಂತು ಅಂತ ಹೇಳಕ್ ಆಗೋದಿಲ್ಲ ನನಗೆ. ಬಂದು ಭಾರಿ ತಮಾಷೆ ನಡೀತು. ಪತ್ರಿಕೆಗಳಿಗೆಲ್ಲ ಕೊಡ್ತಾ ಇದ್ದಂಥ ಕಾಪಿ ಅಂತ ಹೇಳಿದ್ನಲ್ಲ, ಒಂದು ಕರಾವಳಿ ಕಡೆ ಪತ್ರಿಕೆ, ಇದು ಕನ್ನಡ ದೈನಂದಿನ ಪತ್ರಿಕೆ, ಅವ್ರಿಗೆ ಹೋಗಿ ಕೊಟ್ಟಾಗ ಅಲ್ಲಿ ಕೂತ್ಕೊಂಡಿದ್ದವರು ಒಬ್ರು ತಗೊಂಡವರು ನೋಡಿ, ಹೌದಾ ಕನ್ನಡಿಗರು ದ್ರಾವಿಡರಾ ಅಂತ ಕೇಳಿದ್ರು. ಅಂದರೆ ಅಲ್ಲ ಅನ್ನೋ ರೀತಿಯಲ್ಲಿ. ಆಮೇಲೆ ಇಲ್ಲಿನೊಂದು ಇವಾಗ ನೋಡಿ, ಇದು ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಸರ್ಕಾರ ಮಾಡಿದಾಗ ಬರಗೂರು ರಾಮಚಂದ್ರಪ್ಪ ಅವ್ರ ಕೈಲಿ ಒಂದು ಕನ್ನಡಿಗರ ಸಂಹಿತೆ, ಕನ್ನಡಿಗರ ಸಂಸ್ಕೃತಿ ಅಂತನೋ ಏನೋ ಒಂದು ಬರ್ಸಿದ್ರು. ಅಲ್ಲಿ ವಿಚಿತ್ರ ಅಂದ್ರೆ ಎಲ್ಲೂ ದ್ರಾವಿಡ ಅನ್ನೋ ಪದನೇ ಬಳಸಿಲ್ಲ ಅವರು ಎಲ್ಲೂ. ಸೊ ನೀವು ಹೇಳೋದು ದ್ರಾವಿಡನ ಪದನೇ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಹೇಗೋ ಆಯ್ತು. ಅಷ್ಟಕ್ಕೂ ನೋಡಿದರೆ
ಇದು ಬೇರೆ ಯಾರೋ ದ್ರಾವಿಡ ವಿರೋಧಿಗಳು ಬರೆದಿದ್ದಲ್ಲ ಅದು, ಹೌದು, ದ್ರಾವಿಡ ಹತ್ತಿರ ಉಸಿರಾಡ್ತಾ ಇರೋರೆ ಬರೆದಿದ್ದು. ಆದರೂ ಕೂಡ ಅವ್ರಿಗೆ ಅದನ್ನ ಆ ಥರ ಬರೆಯೋ ಒಂದು ಧೈರ್ಯ ಬರಲಿಲ್ಲ ಅದರಲ್ಲಿ. ಹೇಗೆ ಈ ಪದ ಬಳಸಬೇಕು ಅಂದ್ರೆ ಧೈರ್ಯ ಬೇಕು ಅಂತ ಹೇಳ್ತೀವಿ. ಹೌದು, ನೀವು ನಮಗೆ ಪರವಾಗಿಲ್ಲ, ತೊಂದರೆ ಜನಗಳಿಂದ ತೊಂದರೆ ಆದ್ರೆ ಆಗಲಿ, ನಮಗೇನು ಬೇಕಾಗಿಲ್ಲ, ನಾವು ಇರೋದನ್ನ ಇದ್ದಾಗ ಹೇಳ್ತೀವಿ ಅಂತವ್ರು ಆ ಥರ ಹೇಳೋರಾಗಬೇಕು. ಆದರೆ ದಿನ ಬೆಳಿಗ್ಗೆ ಎದ್ದರೆ ಚಿಕ್ಕ ಮಕ್ಕಳು ಅವರು ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ ಅಂತ ಹೇಳ್ತಾರೆ. ಅದೊಂದು ಹಾಡು ಅನ್ಕೊಬಿಟ್ಟಿದ್ದಾರೆ. ಹೌದು ಹೌದು. ಆ ಮಕ್ಕಳಿಗೆ ಅದರ ಅರ್ಥ ಗೊತ್ತಾಗಬೇಕು. ಧೈರ್ಯವಾಗಿ ಹೇಳ್ತಾ ಇದ್ರೆ ಆ ಮಕ್ಕಳಿಗೆ ನಾವು ಇದನ್ನ ಅರ್ಥ ಮಾಡಿಸಿದ್ರೆ ಖಂಡಿತವಾಗ್ಲೂ ತಿಳ್ಕೊಳ್ತಾರೆ. ಕಡೆಯದಾಗಿ ಈ ಒಂದು ಪುಸ್ತಕದ ಬಗ್ಗೆ ಸಾಕಷ್ಟು ವಿಚಾರನ ಹಂಚ್ಕೊಂಡ್ರಿ. ಈಗ ನೀವು ಈ ಒಂದು ಪುಸ್ತಕದ ಮುಖಾಂತರ ಒಂದಷ್ಟು ನಿಮ್ಮ ಕೈಲಾದಷ್ಟನ್ನ ನೀವು ಕನ್ನಡಕ್ಕೆ ಸೇವೆನ ಸಲ್ಲಿಸಿದಿರಿ. ಕೊನೆಯದಾಗಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಈ ಪುಸ್ತಕನ ನೀವೇನಾದರೂ ಮತ್ತೆ ತಲುಪಿಸೋದಕ್ಕೋ ಇಲ್ಲ ಈ ಪುಸ್ತಕದಲ್ಲಿರೋ ವಿಚಾರನ ಬೇರೆ ರೂಪದಲ್ಲಿ ಏನಾದರೂ ತಲುಪಿಸೋದಕ್ಕೋ ಪ್ರಯತ್ನ ಏನಾದರೂ ನಡೀತಿದೆಯಾ? ಓಕೆ, ಇದ್ರ ಬಗ್ಗೆ ನಾನು ಈಗಲೇ ಯೋಚನೆ ಮಾಡಿಲ್ಲ. ನಾನು ಇವಾಗ ಏನು ಹೇಳ್ಬೋದು ಅಂತಂತಂದರೆ, ಈ ಪುಸ್ತಕದ ಬಗ್ಗೆ ಇಷ್ಟು ಬರೆದಾಗಲೇ 12 ವರ್ಷ ಆಯಿತು. ಇವಾಗ ಏನಾದರೂ ಜನಗಳಿಗೆ ಒಂಥರ ಕುತೂಹಲ ತೋರಿಸಿದ್ರೆ ಬಹುಶಃ ಇದನ್ನು ಮತ್ತೆ ಇದು ಸ್ವಲ್ಪ ಪರಿಷ್ಕಾರ ಮಾಡಿ, ಏನು ಹೊಸದಾಗಿ ಏನು ವಿಷಯಗಳು ಬಂದಿದೆ ಸಂಶೋಧನೆಯಿಂದ ಅದನ್ನು ಸೇರಿಸಿ ಬಹುಶಃ 2ನೇ ಆವೃತ್ತಿ ಇದನ್ನು ರಿಲೀಸ್ ಮಾಡಲಿಕ್ಕೆ ಆದರೆ ಮಾಡ್ಬೋದು. ಒಂದು ಆಲೋಚನೆ ಇದೆ ಅಷ್ಟೇ. ಆಮೇಲೆ ನಾನು ನಿಮಗೆ ಇನ್ನೊಂದು ಹೇಳಿದ್ನಲ್ಲ, ಈ ಬರೀ ದಕ್ಷಿಣದಲ್ಲಿರೋರು ಮಾತ್ರ ದ್ರಾವಿಡರಲ್ಲ, ಬೇರೆ ಕಡೆನೂ ದ್ರಾವಿಡಿದ್ದಾರೆ ಜನಾಂಗೀಯವಾಗಿ ಅಂತ. ಅದನ್ನು ಯಾರು ತಿಳಿಸೋ ಕೆಲಸ ಮಾಡಬೇಕು. ನನಗೆ ಯಾರು ಒಬ್ಬರು ವಿದ್ವಾಂಸರ ಮನವೊಲಿಸ್ಲಿಕ್ಕಾದರೆ ಈ ಥರ ಒಂದು ಪುಸ್ತಕ ಬರೀರಿ ಅಂತಂದರೆ ಅವಶ್ಯವಾಗಿ ಅದನ್ನು ನಾನು ಮಾಡ್ತೀನಿ. ಯಾಕೆಂದರೆ ಅದು ಬಹಳ ಮುಖ್ಯ. ಯಾಕೆಂದರೆ ಹೇಗೆ ನಮ್ಮಲ್ಲಿ ದಕ್ಷಿಣದಲ್ಲೇ ದ್ರಾವಿಡರು ಅಂದರೆ ಬರೀ ತಮಿಳರು ಅಂತ ಹೇಗೆ ತಿಳ್ಕೊಂಡಿದ್ದಾರೆ ತುಂಬ ಜನ, ಅಲ್ಲಿ ಉತ್ತರ ಭಾರತದಲ್ಲೆಲ್ಲ ದ್ರಾವಿಡರು ಅಂದರೆ ದಕ್ಷಿಣದವರು ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ. ಜನಾಂಗೀಯವಾಗಿ ನಾವು ದ್ರಾವಿಡರು ಆಗ್ತೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಅದು ಗೊತ್ತಾಗೋದು ಒಳ್ಳೇದು. ಸೊ ಅದು ಈಗ ನೀವು ಬೇರೆ ಯಾರೋ ಬರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಲ್ಲ. ಹೆಂಗೆ ನೀವು ಈ ಪುಸ್ತಕ ಬರೆದ್ರು ಹಂಗೆ ನೀವೇ ಬರಿಬೇಕಾಗುತ್ತೆ. ಸೊ ಅದು ಬಹುಶಃ ಇಂಗ್ಲೀಷಲ್ಲಿ ಬರಿಬೇಕಾಗುತ್ತೆ. ಯಾಕಂದ್ರೆ ಹಿಂದಿಲಿ ನೀವು ಬರೆದು ತಲುಪ್ಸಕ್ ಹೋದ್ರೆ ಈಗಾಗಲೇ ಹಿಂದಿ ಏರಿಕೆಯಿಂದ ನರಳುತ್ತಾ ಇದ್ದೀವಿ. ಸೊ ಅದನ್ನ ಬೆಂಬಲಿಸ್ದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಹಿಂದಿ ಏರಿಕೆ, ಸಂಸ್ಕೃತ ಏರಿಕೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಹಿಂದಿ ಏರಿಕೆ ಇದು ಭಾರಿ ದುರುದ್ದೇಶದಿಂದ ಕೂಡಿರೋದು. ಇದು ಇಲ್ಲಿ ಏನಾಗಿದೆ ಅಂತಂದ್ರೆ, ಬಹಳ ಹಿಂದಿನಿಂದಲೂ ಕೂಡ ಎಲ್ಲರ ಬಾಯಲ್ಲೂ ಹಿಂದಿ ಮಾತಾಡಿಸ್ಬೇಕು. ಕ್ರಮೇಣವಾಗಿ ಇಡೀ ಭಾರತ ತುಂಬ ಎಲ್ಲ ಕಡೆ ಹಿಂದಿ ಇರಬೇಕು, ಅವ್ರದ್ದು ಏನೇನು ಸ್ಥಳೀಯ ಭಾಷೆಗಳಿದೆಯೋ ಅವಿರಲೇಬಾರ್ದು ಅನ್ನೋ ಒಂದು ದುರುದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ಮಾಡ್ತಿರೋ ಕೆಲಸ ಇದು. ಯಾಕೆ ಅಂದರೆ ಸಂವಿಧಾನದಲ್ಲೇ ಹಾಕ್ಬಿಟ್ಟಿದ್ದಾರೆ ಹಿಂದಿನ ರಾಜಭಾಷಾ ಅಂತ ಕರೆದು ಅದಕ್ಕೆ ಒಂದು ವಿಶೇಷ ಸ್ಥಾನಮಾನಗಳನ್ನು ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಸರ್ಕಾರದ ಉದ್ದೇಶನೇ, ಕೇಂದ್ರ ಸರ್ಕಾರದ ಉದ್ದೇಶನೇ ಹಿಂದಿ ಹರಡೋದು ಅಂತಲೂ ಅಲ್ಲೇ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಹಿಂದಿ ವಾರಗಳು, ಹಿಂದಿ ಸಪ್ತಾಹ ಅಂತ ಏನೇನೇನೋ ಮಾಡ್ತಾರೆ. ಹಿಂದಿಯಲ್ಲಿ ಸ್ವಲ್ಪ ಪರಿಶ್ರಮ ತೋರಿಸಿದವ್ರಿಗೆ, ನೌಕರರಿಗೆ ಬಹುಮಾನಗಳು ಕೊಡೋದು, ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಸೊ ಇವಾಗಂತೂ ರಾಜಕಾರಣಿಗಳು ಒಂದೇ ಅಲ್ಲ, ಇವಾಗ ಸರ್ಕಾರ ಒಂದೇ ಅಲ್ಲ, ಎಷ್ಟೋ ಸರಿ ಇಂಗ್ಲೀಷ್ ಚಾನೆಲ್ಗಳು ಅಂತ ಇರುತ್ತೆ. ಅಲ್ಲಿ ಬಂದ ಅತಿಥಿಗಳು ಇಂಗ್ಲೀಷಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಅವರಿಗೆ, ಆದರೂ ಹಿಂದಿಯಲ್ಲಿ ಮಾತಾಡ್ತಿರ್ತಾರೆ. ಅವ್ರಿಗೆ ಯಾರು ಆಕ್ಷೇಪಣೆ ಹೇಳೋದಿಲ್ಲ, ಹಿಂದಿಯಲ್ಲಿ ಮಾತಾಡಿದ್ರೆ ಬಿಟ್ಬಿಡ್ತಾರೆ. ಇವೆಲ್ಲ ಹಿಂದಿ. ಆದರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಮಾತಾಡಿತಾರೆ. ಅದಕ್ಕೆ ಅವ್ರು ಹೇಳೋದು ಇಷ್ಟೇ, ಕನ್ನಡ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅದರಲ್ಲಿ ಯಾರು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಹೋಗೋದು ಇಲ್ಲ, ಆ ಧೈರ್ಯನೂ ಮಾಡೋದಿಲ್ಲ. ಇದೆಲ್ಲ ನೋಡಿ, ಒಂದು ಕಡೆ ಸರ್ಕಾರದಿಂದ ಉದ್ದೇಶಪೂರ್ವಕ ಆಗ್ತಿದೆ ಈ ಥರ. ಇದು ಬೇರೆ ಖಾಸಗಿಯವರಿಂದ ಉದ್ದೇಶಪೂರ್ವಕ ಅಲ್ದಲೇ ಇದ್ರೂ ಕೂಡ ಅವರಿಂದನೂ ಈ ರೀತಿ ಪರೋಕ್ಷವಾಗಿ ಹಿಂದಿ ಹೇರಿಕೆ ನಡೀತಾ ಇದೆ. ನಮ್ಮ ಮೇಲೆ ಹಿಂದಿ ಹೇರಿಕೆ, ಸಂಸ್ಕೃತದ ತೂರಿಕೆ, ಇದು ಹೇರಿಕೆಗಿಂತ ಹೆಚ್ಚಾಗಿ ತೂರಿಕೆಗೆ. ಈ ಸಂಸ್ಕೃತ ಮೆಚ್ಕೊಳ್ಳೋ ಜನರು ಏನಿದಾರಲ್ಲ, ಸಂಸ್ಕೃತದ ದುರಭಿಮಾನಿಗಳು, ಎಲ್ಲೆಲ್ಲ ಅವಕಾಶ ಇರುತ್ತೋ ಅಲ್ಲೆಲ್ಲ ಸಂಸ್ಕೃತ ತೂರಿಕೆಗೆ ಪ್ರಯತ್ನ ಪಡ್ತಾರೆ. ಈಗ ಆಗಸ್ಟ್ 19ನೇ ತಾರೀಕು ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಡೇ ಅಂತೆ. ಇದಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಸೆಂಟ್ರಲ್ ಗೌರ್ಮೆಂಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಹೌದು. ಯಾವ ಭಾಷೆ ಇದು? ಹೌದು. ಯಾರು ಮಾತಾಡುವ ಭಾಷೆ ಇದು? ಏನಕ್ಕೋಸ್ಕರ ಖರ್ಚು ಮಾಡಬೇಕು? ಸರಿಯಾದ ಪ್ರಶ್ನೆ ನೀವು ಕೇಳಿದ್ದು.
ನೋಡಿ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸಂಸ್ಕೃತ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೊರಟಿದ್ದಾರೆ. ಇದೆ ಆಲ್ರೆಡಿ ಚಾಮರಾಜಪೇಟೆಯಲ್ಲಿ ಇದೆ, ಇದು ಪರ್ಮನೆಂಟ್ ಆಗಿ ಇನ್ನೂ ದೊಡ್ಡದು ಮಾಡಬೇಕು ಅಂತ, ದೊಡ್ಡ ಕ್ಯಾಂಪಸ್ ಮಾಡಿ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಥರನೇ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಯಾರು ದುಡ್ಡು? ಸಂಸ್ಕೃತ ಅಭಿಮಾನಿಗಳಿಂದ ಏನು ಚಂದ ಎತ್ತಿ ಮಾಡ್ತಿಲ್ಲ ಅವರು, ಎಲ್ಲ ಜನರದ್ದು. ಅಷ್ಟು ನಮ್ಮ ಭಾಷೆ ಏನು ಸಂಸ್ಕೃತನ? ಸಂಸ್ಕೃತ ಅಲ್ವೇ ಅಲ್ಲ ನಮ್ಮ ಭಾಷೆ. ನಮ್ಮ ಭಾಷೆ ದ್ರಾವಿಡ ಭಾಷೆ. ಅದು ನೋಡಿದರೆ ಇದು ಇಡೀ ಭಾರತದ ಇದು ಜನಸಂಖ್ಯೆ ತೊಗೊಂಡ್ರೆ ನಾವಿರೋದು ಬರೀ ಒಂದು 5% ಇದ್ದೀವಿ ಅಷ್ಟೇ. ನಾವು 5% ಇರೋ ಜನರು ನಮ್ಮ ದುಡ್ಡು ಹಾಕಿ ನಾವು ಆ ಉತ್ತರ ಭಾರತದ ಭಾಷೆಗಳಿಗೆ ತಾಯಿ ಸಮಾನವಾಗಿರುವಂಥ ಈ ಸಂಸ್ಕೃತ ಭಾಷೆಗೆ, ಆ ಸಂಸ್ಕೃತ ಭಾಷೆಯ ಪೋಷಣೆಗೆ ನಾವು ನಮ್ಮ ದುಡ್ಡು ಸಂಪನ್ಮೂಲಗಳನ್ನು ಖರ್ಚು ಮಾಡಬೇಕು. ಇದು ಇದು ಯಾವ ರೀತಿ ನ್ಯಾಯ ಇದು? ಅಲ್ಲ, ತಾಯಿ ಸಮಾನವಾದ ಭಾಷೆ ಯಾರಿಗೆ? ದ್ರಾವಿಡ ಭಾಷೆಗಳು ನಮಗಲ್ಲ, ಉತ್ತರ ಭಾರತದವ್ರಿಗೆ ನಾನು ಹೇಳಿದ್ದು. ಉತ್ತರ ಭಾರತದ ಆರ್ಯ ಭಾಷೆಗಳು ಅಂತಿದೆಯಲ್ಲ, ಅವಕ್ಕಿರ್ಬೋದು, ಅದಕ್ಕಿರ್ಬೋದು. ನಮಗಲ್ಲ. ನಮಗೂ ಅದಕ್ಕೂ ಸಂಬಂಧ. ಸಂಸ್ಕೃತದ ಜೊತೆ ನಮಗೆ ನೆತ್ತರ ನಂಟು ಇಲ್ವೇ ಇಲ್ಲ. ಸಂಸ್ಕೃತದ ಬರೀ ತೂರಿಕೆ ಆಗಿದೆ ಹೊರತು ಕನ್ನಡದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. BM ಶ್ರೀಕಂಠಯ್ಯ ಅಂತ ಹೆಸರು ಕೇಳಿದಿರಿ ತಾನೇ ನೀವು? ಹೌದು. ಅವ್ರು ಹೇಳಿದ್ದಾರೆ ಸಂಸ್ಕೃತ ಕನ್ನಡನ ಕೊಚ್ಚಿ ಹಾಕಿ ಅಂತಾನೆ ಹೇಳಿದ್ದಾರೆ. ಕೊಚ್ಚಿ ಹಾಕಿದ ಪದಗಳನ್ನ ಬಳಸಿದ್ದಾರೆ. ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರದ್ದು ಪುಸ್ತಕ ಇದೆ. ಅವ್ರು ಬೇರೆ ಬೇರೆ ಲೇಖನಗಳು ಬರೆದನ್ನೆಲ್ಲ ಸೇರಿಸಿ ಮಾಡಿದ್ದಾರೆ. ಅದು ಇವಾಗ ಪ್ರಿಂಟಲ್ಲಿ ಇಲ್ಲ, ಸಿಗೋದು ಕಷ್ಟ. ಎಲ್ಲಾದ್ರೂ ಸಿಗ್ಬೋದು ಪುಸ್ತಕ. ಸಿಕ್ಕಿದ್ರೆ ನಾನು ಹೇಳೋದು ಕನ್ನಡಿಗರನ್ನು ಓದಿ ಅಂತ ಹೇಳ್ತೀನಿ. ನಾನು ಸಂಸ್ಕೃತ ನಿಜವಾಗಿ ಕನ್ನಡನ ಕೊಚ್ಚಿ ಹಾಕಿದೆ ಅಂತಲೇ ಹೇಳ್ತಾರೆ. ನಾನು ಈ ಪುಸ್ತಕದಲ್ಲಿ ಕೂಡ ಅದನ್ನು ತೋರಿಸಿದ್ದೀನಿ. ಹಳೆಗನ್ನಡದಲ್ಲಿ ಕೆಲವು ಇದು ಪದ್ಯಗಳು ಹೇಗೆ ಬರೆದಿದ್ದಾರೆ ಅಂತ. ಬರೀ ಸಂಸ್ಕೃತ 4-6 ಸಾಲಿಂದ ಪದ್ಯ ಇರುತ್ತೆ. ಬರೀ ಸಂಸ್ಕೃತ ಪದಗಳಾಗಿ ಎಲ್ಲೋ ಒಂದು ಕಡೆ ಒಂದು ಕನ್ನಡ ಇರುತ್ತೆ, ಕನ್ನಡ ಪದ. ಅದು ಇರೋದೇ ಕಾಣೋದಿಲ್ಲ ನಿಮಗೆ. ಈ ಥರ ಈ ಒಂದು ಮಟ್ಟಿಗೆ ತುರುಕಿಟ್ಟಿದ್ದಾರೆ ಕನ್ನಡದಲ್ಲಿ ಸಂಸ್ಕೃತ. ಸೊ ಈ ಒಂದು ಅಗತ್ಯವಾದ ಜ್ಞಾನ ಸರ್ಕಾರ ಇನಿಷಿಯೇಟಿವ್ ತಗೊಂಡು ಸಂಸ್ಕೃತ ಬೇರ್ಪಡಿಸುವಂಥ ಕನ್ನಡ ಒಂದು ಅದರದ್ದೇ ಒಳನುಡಿಗಳಿದೆ. ಕನ್ನಡದಲ್ಲೇ ಸಾಕಷ್ಟು ಪದಗಳಿದೆ. ಅದನ್ನು ಬಳಕೆಗೆ ತರುವಂಗೆ ನಾವೆಲ್ಲರೂ ಕೂಡ ಸೇರಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಈ ಒಂದು ಪುಸ್ತಕ ನಿಜವಾಗ್ಲೂ ಭಾಳ ಸಪೋರ್ಟಿವ್ ಆದಂಥ ಒಂದು ಡಾಕ್ಯುಮೆಂಟ್ ಆಗುತ್ತೆ. ಇದು ಕನ್ನಡಿಗರಿಗೆ ಒಂದು ಆಸ್ತಿ ಆಗೋದಕ್ಕೆ ನಾವು ಕೂಡ ಶ್ರಮಿಸ್ತೀವಿ. ಮತ್ತು ಈ ಪುಸ್ತಕ ಬರೆದಿದ್ದಕ್ಕೆ ಜೊತೆಗೆ ನಿಮ್ಮ ಏನು ದ್ರಾವಿಡತೆಯ ಒಲವಿದೆ, ಆ ಅರಿವಿದೆ, ಮತ್ತು ಇಲ್ಲಿ ಬಂದು ನೀವು ಇಷ್ಟೊತ್ತು ಒಂದು ಸಮಾಲೋಚನೆ ನಡೆಸಿದ್ದಕ್ಕೆ ನಿಮಗೆ ಶರಣು. ಥ್ಯಾಂಕ್ ಯು ಸರ್. ಧನ್ಯವಾದ.